ಆ ಮದುವೆ ಮಂಟಪದಲ್ಲಿ ಒಂದು ಒಪ್ಪಂದ ಮಾಡಿಕೊಂಡಂತೆ, ಅಗ್ರಿಮೆಂಟ್. ಏನು ಒಪ್ಪಂದ? ಅಭ್ರಾತೃಕಾಮಿಮಾಂ ಕನ್ಯಾಂ ದೀಯತೆ ಶಕ್ತಲಂಕೃತ ಅಸ್ಯಾಂ ಯೋ ಜಾಯತೆ ಪುತ್ರಃ ಸಮೇ ಪುತ್ರೋ ಭವೇದಿತಿ. ಸ್ವಯಂಭೂಮನು ರುಚಿ ಪ್ರಜಾಪತಿಗಳ ಕನ್ಯೆ ಕೊಡುವಾಗ, ಈ ಕನ್ಯೆಯನ್ನು ನಿನಗೆ ದಾನ ಮಾಡ್ತಾ ಇದ್ದೇನೆ, ಈ ಕನ್ಯೆಯಲ್ಲಿ ಹುಟ್ಟಿರ್ತಕ್ಕಂತಹ ಮಗು, ಗಂಡು ಮಗು ಏನಾದರೂ ಹುಟ್ಟಿದರೆ ಮೊದಲನೇದು, ಆ ಗಂಡು ಮಗುವನ್ನು ನನಗೆ ಮಗು ಅಂತ ಕೊಡಬೇಕು ನೀನು ಅಂತ ಒಪ್ಪಂದ ಮಾಡಿಕೊಟ್ಟ. ಹಿಂದಿನ ಕಾಲದಲ್ಲೆಲ್ಲ ಇದನ್ನ ಪುತ್ರಿಕಾಪುತ್ರ ಧರ್ಮ ಅಂತ ಕರಿತಾ ಇದ್ರು. ಪುತ್ರಿಕಾಪುತ್ರ ಅಂತಂದ್ರೆ, ಪುತ್ರಿಕಾ ಅಂತ ಮಗಳು, ಮಗಳ ಮಗನನ್ನ ಮಗ ಅಂತ ಸ್ವೀಕಾರ ಮಾಡೋದು ಪುತ್ರಿಕಾಪುತ್ರ ಧರ್ಮ. ಇದು ಗಂಡಸು ಮಕ್ಕಳಿದ್ರೆ ಈ ಕೆಲಸ ಮಾಡ್ತಾ ಇದ್ದಿದ್ದಿಲ್ಲ. ಆ ಹುಡುಗಿಗೆ ಅಣ್ಣ ತಮ್ಮಂದಿರಿದ್ರೆ ಪುತ್ರಿಕಾಪುತ್ರ ಧರ್ಮ ಮಾಡೋ ಕ್ರಮ ಇಲ್ಲ. ಆ ಒಪ್ಪಂದದ ನಿಯಮದಲ್ಲಿ, ಶ್ಲೋಕದಲ್ಲೇ ಹೇಳ್ತಾರೆ, ಅಭ್ರಾತೃಕಾಂ ಇಮಾಂ ಕನ್ಯಾ, ಅಣ್ಣ ತಮ್ಮಂದಿರಿಲ್ಲಾಡದೆ ಇರತಕ್ಕಂಥ ಈ ಕನ್ಯೆಯನ್ನು ನಿನಗೆ ದಾನ ಮಾಡಿಕೊಡ್ತಾ ಇದ್ದೇನೆ. ಈ ಕನ್ಯೆಯಲ್ಲಿ ಏನಾದರೂ ಗಂಡು ಮಗು ಹುಡುತು ಅಂತಂದ್ರೆ ಅವನನ್ನು ನನ್ನ ಮಗನಾಗಿ ಕೊಡಬೇಕು ಅಂತ ಒಪ್ಪಂದ. ಆದರೆ ಪ್ರಿಯವೃತ ರಾಜ ಈ ಸ್ವಯಂಭೂಮನು ತನ್ನ ಮಗಳಾಗಿರ್ತಕ್ಕಂತಹ ಆಕೂತಿ ದೇವಿಯನ್ನ ಋಷಿಗಳಿಗೆ ಕೊಡುವಾಗ ಈ ಒಪ್ಪಂದ ಮಾಡಿಕೊಟ್ಟ. ಆಯ್ತು ಅಂದ್ರೆ ಅವರು ವಾಸ್ತವಿಕವಾಗಿ ಇವನಿಗೆ ಪ್ರಿಯವ್ರತ ಮತ್ತೆ ಉತ್ತಾನಪಾದ ಅಂತ ಇಬ್ಬರು ಗಂಡಸು ಮಕ್ಕಳಿದ್ರು. ಹಾಗಿದ್ರೂ ಕೂಡ ಇದನ್ನು ಮಾಡಿಕೊಂಡ. ಯಾಕೆಂದ್ರೆ ಹರಿ ಇಚ್ಛೆ ಅಂತ ಅವನು ಸುಮ್ಮನಾದ. ಸ್ವಯಂಭೂಮನು ಹೇಳಿದ ಹಾಗೆ ರುಚಿ ಪ್ರಜಾಪತಿಗಳಿಗೂ ಗೊತ್ತಾಯ್ತು. ಅಲ್ಲಿ ಇಬ್ಬರಲ್ಲಿ ಅವತಾರ ಮಾಡಿರ್ತಕ್ಕಂಥದ್ದೇ ಪರಮಾತ್ಮ ಯಜ್ಞನಾರಾಯಣ ಅಂತ ಕರೀತಾರೆ. ಯಜ್ಞನಾಮಕ ಪರಮಾತ್ಮ ಅವತಾರ ಮಾಡಿದ. ಅದೇ ಇಬ್ಬರು ದಂಪತಿಗಳಲ್ಲೇ ಹುಟ್ಟಿರ್ತಕ್ಕಂಥದ್ದು ದಕ್ಷಿಣಾದೇವಿ ಅಂತ ಲಕ್ಷ್ಮೀದೇವಿ ಅವತಾರ ಮಾಡಿದ್ರು. ಯಜ್ಞನಾಮಕ ಪರಮಾತ್ಮ ಮತ್ತು ದಕ್ಷಿಣಾದೇವಿ ಅಂತ ಲಕ್ಷ್ಮೀದೇವಿಯ ಅವತಾರ. ಇಬ್ಬರು ಒಂದೇ ತಂದೆ ತಾಯಿಗಳ ಮಕ್ಕಳಾಗಿ ಹುಟ್ಟಿದ್ರು. ಈಗ ಗೊತ್ತಾಗ್ತದೆ ಯಾಕೆ ಪರಮಾತ್ಮ ಹಾಗೆ ಧಿಯೋ ಯೋನ ಪ್ರಚೋದಯ ಬುದ್ಧಿಯನ್ನು ಪ್ರೇರಣೆ ಮಾಡಿದ ಅವನಿಗೆ ಅಂದರೆ, ಲಕ್ಷ್ಮೀದೇವಿಗೆ ಪರಮಾತ್ಮನನ್ನು ಬಿಟ್ಟರೆ ಬೇರೆ ಯಾರನ್ನು ಮದುವೆ ಮಾಡ್ಕೊಳ್ಳೋ ಹಾಗಿಲ್ಲ. ಪರಮಾತ್ಮ ಲಕ್ಷ್ಮೀದೇವಿ ಸನ್ನಿಧಾನ ಇದ್ದರೆ ಸಾಕು ಮದುವೆ ಮಾಡ್ಕೊಳ್ಬೋದು ಅಂತ ಹೆಣ್ಣುಮಕ್ಕಳನ್ನು. ಈ ಪದ್ಮಾವತಿ ಇವರೆಲ್ಲ ಲಕ್ಷ್ಮೀದೇವಿಯ ಸನ್ನಿಧಾನ ಇರ್ತಕ್ಕಂಥದ್ದು. ಅಂದರೆ ಒಂದೇ ದೇಹದಲ್ಲಿ ಲಕ್ಷ್ಮೀ ಜಾಗೃತಳಾಗಿರ್ತಾಳೆ. ಆ ದೇಹಾಭಿಮಾನಿಯಾದ ಇನ್ನೊಬ್ಬ ಜೀವನು ಇರ್ತಾನೆ. ಆ ರೀತಿಯಾಗಿ ಪರಮಾತ್ಮನಿಗಿರ್ತಕ್ಕಂತಹ ನಿಯಮ ಅಂತಂದ್ರೆ ಲಕ್ಷ್ಮೀದೇವಿ ಸನ್ನಿಧಾನ ಇದ್ರೆ ಸಾಕು. ಆದರೆ ಲಕ್ಷ್ಮೀದೇವಿ ಮದುವೆ ಮಾಡ್ಕೊಳ್ಬೇಕು ಅಂತಿದ್ರೆ ಅವತಾರದಲ್ಲಿ ಸಾಕ್ಷಾತ್ ನಾರಾಯಣನ ಅಂಶಾವತಾರ ಅಂತ ಹೇಳಿದ್ದಾನೆ. ಮೊನ್ನೆ ರಾಮ, ಕೃಷ್ಣ, ವೇದವ್ಯಾಸ, ಬುದ್ಧ ಇದೆಲ್ಲ ಅಂಶಾವತಾರಗಳು. ಇಂತಹ ಅವತಾರಗಳನ್ನು ಮಾತ್ರ ಮದುವೆ ಮಾಡ್ಕೊಳ್ಬಹುದೇ ಹೊರತು ಪರಮಾತ್ಮನ ಆವೇಶಾವತಾರ ವಿಭೂತಿ ರೂಪ ಇದ್ದಿದ್ದು ಇಂಥವರನ್ನೆಲ್ಲ ಮದುವೆ ಮಾಡ್ಕೊಳ್ಳೋ ಹಾಗಿಲ್ಲ ಲಕ್ಷ್ಮಿ. ಆದ್ದರಿಂದ ಯಜ್ಞನಾಮಕ ನಾರಾಯಣ, ದಕ್ಷಿಣಾದೇವಿ ಇವರಿಬ್ಬರು ಕೂಡ ಒಂದೇ ಗರ್ಭದಲ್ಲಿ ಹುಟ್ಟವರು. ಆದ್ದರಿಂದ ಈ ಒಪ್ಪಂದ ಮಾಡಿಕೊಂಡು ಸ್ವಯಂಭೂಮನು ಕನ್ಯಾದಾನ ಮಾಡಿದ. ಆವಾಗ ಏನಾಯಿತು ಸಂಬಂಧ? ಯಜ್ಞನಾಮಕ ಪರಮಾತ್ಮ ಆಕೂತಿ ದೇವಿಯಲ್ಲಿ ಹುಟ್ಟಿದ್ರು ಕೂಡ ಮದುವೆ ಮೊದಲೇ ಈ ಕಂಡೀಷನ್ ಹಾಕಿದ್ರಿಂದ ಹಡದ ತಾಯಿ ಹುಟ್ಟಿದ ಪರಮಾತ್ಮನಿಗೆ ಅವತಾರ ಮಾಡಿರ್ತಕ್ಕಂಥ ಯಜ್ಞನಾಮಕ ನಾರಾಯಣನಿಗೆ ಅಕ್ಕ ಆಗಲ್ಲ. ಅವಾಗ ಅಂದರೆ ಅಜ್ಜನಿಗೆ ಮಗ ಅಂತ ಹೋದ್ಮೇಲೆ ಅಕ್ಕ ಆಗಲ್ಲ. ಅಕ್ಕನ ಮಗಳನ್ನು ಮದುವೆ ಮಾಡಿಕೊಳ್ಳೋದು ಕ್ರಮ ಇದೆ. ಆದ್ದರಿಂದ ಪರಮಾತ್ಮ ಇಷ್ಟು ಮೊದಲೇ ಬುದ್ಧಿ ಪ್ರೇರಣೆ ಮಾಡಿದ. ಅಂದರೆ ಸಗೋತ್ರ ವಿವಾಹ ಅಂತ ಆಗಲಿಲ್ಲ. ಇದು ಸಗೋತ್ರ ವಿವಾಹ ಅಂತ ಆಗಲಿಲ್ಲ. ಸಗೋತ್ರ ವಿವಾಹದ ಪ್ರಾಬ್ಲಮ್ ಏನು ಅಂತ ಅನ್ನೋದನ್ನ ಸಮುದ್ರ ಮಥನಕಾರದಲ್ಲಿ ನಾವು ಕಾಣಬಹುದು. ಈ ಸ್ವರ್ಭಾನ್ ಅಂತ ಅನ್ನೋ ದೈತ್ಯನ ತಲೆ ಕಡದ ಪರಮಾತ್ಮ ಅಮೃತ ಪಾನ ಮಾಡಿದ ಅಂತ ಕದ್ದು. ಅಮೃತಪಾನ ಮಾಡಿದ್ದಕ್ಕೆ ತಲೆನೇ ಕಡಿಬೇಕು ಅಂತ ಏನಿದ್ದಿದ್ದಿಲ್ಲ ಪರಮಾತ್ಮನಿಗೆ. ಆದರೂ ತಲೆ ಕಡದೆ ಅವನನ್ನು ಸಂಹಾರ ಮಾಡಿದ. ಯಾಕೆ ಹೇಗೆ ಮಾಡಿದ ಅಂತಂದ್ರೆ ಅವನ ಹುಟ್ಟು ಹೇಗಿತ್ತು ಅಂತ ಮಹಾಭಾರತ ಕಥೆ ಹೇಳ್ತದೆ. ಅದರ ಹುಟ್ಟು ಸ್ವರ್ಭಾನು ಅಂತಂದ್ರೆ ಯಾರು? ಈ ಕಶ್ಯಪ ಮಹರ್ಷಿಗಳ 13 ಜನ ಹೆಣ್ಣಂದರಲ್ಲಿ ಕೀಕಸ ಅಂತ ಒಬ್ಬಳಿದಾಳೆ. ಕೀಕಸ ಅಂತ ಅವಳಲ್ಲಿ ಹುಟ್ಟಿರ್ತಕ್ಕಂತಹ ಮಕ್ಕಳನ್ನೆಲ್ಲ ಯಾತುಧಾನರು ಅಂತ ಕರೀತಾರೆ.
ಯಾತುಧಾನ ಅಂತನೋ ಗುಂಪಿನವರು. ಆ ಗುಂಪಿನಲ್ಲಿ ಮೊದಲನೇ ಅವನು ವಿಪ್ರಚಿತ್ತಿ ಅಂತ ಅವನನ್ನು ಕರೀತಾರೆ. ವಿಪ್ರಚಿತ್ತಿ, ಆ ದೈತ್ಯನ ಹೆಸರು ವಿಪ್ರಚಿತ್ತಿ. ಆ ವಿಪ್ರಚಿತ್ತಿ ಮೂಲ ರೂಪದಲ್ಲಿ ಅವನ ಹೆಸರು ವಿಪ್ರಚಿತ್ತಿ. ಅವತಾರ ಮಾಡಿರ್ತಕ್ಕಂತಹ ರೂಪ ಯಾವುದು ಅಂತಂದರೆ ಜರಾಸಂಧ. ಜರಾಸಂಧ ವಿಪ್ರಚಿತ್ತಿಯ ಅವತಾರ. ಯಾವ ರೀತಿಯಾಗಿ ದುರ್ಯೋಧನ ಕೆಲಿಯ ಅವತಾರ, ಕೃಷ್ಣ ರಾಮ ಪರಮಾತ್ಮನ ಅವತಾರ, ಆ ರೀತಿಯಾಗಿ ವಿಪ್ರಚಿತ್ತಿಯ ಅವತಾರ ಜರಾಸಂಧ. ಈ ವಿಪ್ರಚಿತ್ತಿ ಮದುವೆ ಮಾಡಿಕೊಂಡಿದ್ದು ಯಾರನ್ನ ಅಂತಂದರೆ ಸಿಂಹಿಕಾ ಅಂತ ಅವಳ ಹೆಸರು. ವಿಪ್ರಚಿತ್ತಿಯ ಹೆಂಡತಿಯ ಹೆಸರು ಸಿಂಹಿಕಾ. ಸಿಂಹಿಕಾ ಯಾರು ಅಂತಂದರೆ ಮಹಾಭಾರತ ಹೇಳುತ್ತದೆ ಹಿರಣ್ಯಕಶಿಪುವಿನ ಮಗಳಂತು, ಪ್ರಹ್ಲಾದರಾಜರ ಅಕ್ಕ. ಪ್ರಹ್ಲಾದರಾಜರ ಅಕ್ಕನ ಹೆಸರು ಸಿಂಹಿಕಾ. ಪ್ರಹ್ಲಾದ, ಹ್ಲಾದ, ಅನುಹ್ಲಾದ, ಸಹ್ಲಾದ ಅಂತ 4 ಜನ ಮಕ್ಕಳು ಇವರು, ಗಂಡಸು ಮಕ್ಕಳು ಹಿರಣ್ಯಕಶಿಪುವಿಗೆ. ಹೆಣ್ಣು ಮಗಳು ಯಾರು ಅಂತಂದರೆ ಸಿಂಹಿಕಾ. ಈ ಸಿಂಹಿಕೆಯನ್ನು ವಿಪ್ರಚಿತ್ತಿ ಮದುವೆ ಮಾಡಿಕೊಂಡ ಅಂತಂದರೆ ಸಂಬಂಧ ಏನಾಯಿತು? ಕಶ್ಯಪ ಮಹರ್ಷಿಗಳ ಮಗನಾದ ವಿಪ್ರಚಿತ್ತಿ ಕಶ್ಯಪ ಮಹರ್ಷಿಗಳ ಮೊಮ್ಮಗಳಾದ ಸಿಂಹಿಕೆಯನ್ನು ಮದುವೆಯಾದ ಅಂತಂದರೆ ದೊಡ್ಡಪ್ಪ ಮಗಳನ್ನು ಮದುವೆ ಮಾಡಿಕೊಂಡ ಹಾಗೆ ಸಂಬಂಧ ಆಯಿತು. ಇವರಿಬ್ಬರಿಂದ ಹುಟ್ಟಿರತಕ್ಕಂಥವನೇ ಈ ಸ್ವರ್ಭಾನು ಅಂತನ್ನುವ ದೈತ್ಯ. ಆ ರಾಹುವಿನ ಶ್ಲೋಕದಲ್ಲಿ ಹೇಳುವಾಗಲೂ ಹೇಳ್ತದೆ, ಸಿಂಹಿಕಾ ಗರ್ಭ ಸಂಭೂತಂ ತಮ್ರಾಹುಂ ಪ್ರಣಮಾಮ್ಯಹಂ. ಸಿಂಹಿಕಾ ಯಾರು ಅಂತಂದರೆ ಪ್ರಹ್ಲಾದರಾಜರ ಅಕ್ಕ. ಒಂದೇ ಗೋತ್ರದವರಾಗಿರ್ತಕ್ಕಂಥವರು ಮದುವೆ ಮಾಡಿಕೊಂಡು ಅಲ್ಲಿ ಹುಟ್ಟಿದ ಸಂತಾನ ನನಗೆ ಸಮ್ಮತಿ ಇಲ್ಲ ಅಂತ ತೋರಿಸ್ಲಿಕ್ಕೋಸ್ಕರ ಪರಮಾತ್ಮ ಅವನ ತಲೆ ಕಳೆದ. ಎಷ್ಟೋ ಜನಗಳನ್ನು ಕೈಕಾಲು ಶಕ್ತಿ ಇರಲಾರದೆ 100 ವರ್ಷ ಬದುಕಿರ್ತಾರೆ ಕೋಮಾ ಸ್ಟೇಜಲ್ಲಿ, ಎಲ್ಲ ಇಂದ್ರಿಯಗಳು ಸರಿ ಇರ್ತದೆ. ಹೀಗೆ ಮಾಡ್ಬೋದಿತ್ತಲ್ಲ ಅವನನ್ನು. ಆದರೆ ತಲೆ ರುಂಡ ಮುಂಡ 2 ಬೇರೆ ಮಾಡಿ ಪರಮಾತ್ಮ, ಅವು 2 ಶಾಶ್ವತವಾಗಿದ್ದರೂ ಕೂಡ ಅವುಗಳನ್ನು ಬೇರೆ ಮಾಡಿಟ್ಟ. ತಲೆ ಕಡದೆ ಬಿಟ್ಟ ಪರಮಾತ್ಮ. ಯಾಕೆ ಅಂದರೆ ಅವನ ಹುಟ್ಟು ಸಗೋತ್ರದ ಹುಟ್ಟದು ಅಂತ ತೋರಿಸ್ಬೇಕು. ಇಷ್ಟು ವಿಚಾರವನ್ನು ಮೊದಲೇ ಮಾಡಿ ಪರಮಾತ್ಮ ತಾನು ಒಂದೇ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂತಹ ತಂಗಿಯನ್ನು ಮದುವೆ ಆದರೆ ಹೇಗೆ? ಅದಕ್ಕೆ ಕನ್ಯಾದಾನ ಮಾಡುವಾಗ ಆಕೂತಿ ದೇವಿಗೆ ಕನ್ಯಾದಾನ ಮಾಡುವಾಗ ಪರಮಾತ್ಮ ಬುದ್ಧಿ ಪ್ರೇರಣೆ ಮಾಡಿ ಪುತ್ರಿಕಾಪುತ್ರ ಧರ್ಮದಿಂದ ಮದುವೆ ಮಾಡಿಕೊಟ್ಟ ಅಂತ ಇಷ್ಟು ಆಕೂತಿ ದೇವಿ ಮತ್ತು ರುಚಿ ಪ್ರಜಾಪತಿಗಳು ಮತ್ತು ಈ ಸ್ವಯಂಭೂಮನುವಿನ ಕಥೆಯನ್ನು ಹೇಳ್ತಾರೆ ಇಷ್ಟು ಇದರಲ್ಲಿ. ಆಮೇಲೆ ಈ ಯಜ್ಞನಾಮಕ ನಾರಾಯಣನೇ ಅಷ್ಟಮ ಸ್ಕಂದದಲ್ಲಿ ಸ್ವಯಂಭೂಮನ ಮಂತ್ರದಲ್ಲಿ ಏನೇನಾಯಿತು ಅಂತ ಹೇಳುವಾಗ ಅವನ ಕಥೆಯನ್ನು ಸ್ವಲ್ಪ ವಿಸ್ತಾರವಾಗಿ ಹೇಳಿದಾರಲ್ಲಿ. ಇಷ್ಟು ಉತ್ಪತ್ತಿಯ ಕಥೆಯನ್ನು ಹೇಳ್ತಾರೆ. ಇನ್ನು ಕೊನೆಯವಳಾಗಿರ್ತಕ್ಕಂಥವಳು ಪ್ರಸೂತಿ ಅಂತ. ಇವಳನ್ನು ಚತುರ್ಮುಖ ಬ್ರಹ್ಮದೇವರ ಮಗನಾಗಿರ್ತಕ್ಕಂತಹ ದಕ್ಷ ಪ್ರಜಾಪತಿ ಕೊಟ್ಟು ಮದುವೆ ಮಾಡಿದ ಸ್ವಯಂಭೂಮನು. 60 ಜನ ಹೆಣ್ಣುಮಕ್ಕಳು ಹುಟ್ಟಿದ್ರಂತೆ ದಕ್ಷ ಪ್ರಜಾಪತಿಗೆ, 60 ಜನ. ಇದರಲ್ಲಿ 27 ಜನಗಳನ್ನು ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ರೇವತಿ ಈ ಎಲ್ಲ ಹೆಣ್ಣುಮಕ್ಕಳನ್ನು ಕೂಡ ಚಂದ್ರನಿಗೆ ಕೊಟ್ಟು ಮದುವೆ ಮಾಡಿದ. ಅಂದರೆ ಅರ್ಥ ಏನು ಅಂತಂದರೆ ಈ 27 ಜನಗಳು ಕೂಡ 27 ನಕ್ಷತ್ರಕ್ಕೆ ಅಭಿಮಾನಿ ದೇವತೆಗಳು ಅಂತ ಅರ್ಥ. ಅವರನ್ನೆಲ್ಲ ದಕ್ಷ ಪ್ರಜಾಪತಿ ಚಂದ್ರನಿಗೆ ಕೊಟ್ಟು ಮದುವೆ ಮಾಡಿದ. ಇನ್ನು ಉಳಿದವರಲ್ಲಿ 60ರಲ್ಲಿ 27 ಖಾಲಿ ಆಯಿತು, 43 ಉಳಿತು, 33. ಅದರಲ್ಲಿ 3 ಜನಗಳನ್ನು ಬಿಟ್ಟು 30 ಜನ ಹೆಣ್ಣುಮಕ್ಕಳನ್ನು ಒಬ್ಬೊಬ್ಬ ಋಷಿಗಳಿಗೆ ಅಂತ ಹಂಚಿ ಎಲ್ಲರನ್ನು ಕನ್ಯಾದಾನ ಮಾಡಿಕೊಟ್ಟ. 34 ಜನ ಅಳಿಯಂದ್ರು ಅವನಿಗೆ ದಕ್ಷ ಪ್ರಜಾಪತಿಗೆ. ಋಷಿಮುನಿಗಳು ಮತ್ತು ಚಂದ್ರ ಒಬ್ಬನು, ಆಮೇಲೆ ರುದ್ರದೇವರು, ಅಗ್ನಿದೇವರು, ಇಷ್ಟು ಜನ 32 ಜನ ಅಳಿಯಂದ್ರು. ಹೀಗೆ ಕ್ರತು, ಹಿರಿ, ಬುದ್ಧಿ, ಸ್ಥಿತಿ, ಕಾಂತಿ ಇಂತೆಲ್ಲ ಹೆಣ್ಮಕ್ಳು ಅವರೆಲ್ಲ. ಅಂದರೆ ಆಯಾಯ ಗುಣಗಳಿಗೆ ಅಭಿಮಾನಿ ದೇವತೆಗಳು ಅಂತ ಅರ್ಥ. ಆ ದೇವತೆಗಳನ್ನೆಲ್ಲ ಒಬ್ಬೊಬ್ಬರ ಋಷಿಗಳಿಗೆ ಕೊಟ್ಟು ಮದುವೆ ಮಾಡಿದ. ಕೊನೆಗೆ 3 ಜನ ಉಳಿದ್ರು. ಸ್ವಧಾ, ಸ್ವಾಹ, ಸತಿ ಅಂತ 3 ಜನ ಮಕ್ಕಳು ಉಳಿದ್ರು. ಆ 3 ಜನ ಮಕ್ಕಳಲ್ಲಿ ಸ್ವಧಾ ಮತ್ತು ಸ್ವಾಹ ಅಂತನ್ನುವ 2 ಹೆಣ್ಣುಮಕ್ಕಳನ್ನು ಅಗ್ನಿದೇವರು ಕೊಟ್ಟು ಮದುವೆ ಮಾಡಿದ. ಆದ್ದರಿಂದಲೇ ಅಗ್ನಿಗೆ 2 ರೂಪ ಅಂತ ಹೇಳ್ತಾರೆ.
ಒಂದು ಹವ್ಯವಾಹ, ಇನ್ನೊಂದು ಕವ್ಯವಾಹ ಅಂತ ಅಗ್ನಿಗೆ ಎರಡು ರೂಪ. ಹವ್ಯವಾಹ ಅಂತಂದರೆ ಯಜ್ಞದಲ್ಲಿ ಕೊಡತಕ್ಕಂತಹ ಹವಿಸು ಪದಾರ್ಥ, ಸಮಿತ್ತು, ಕಟ್ಟಿಗೆ, ಆಮೇಲೆ ಅನ್ನ, ತುಪ್ಪ, ಇದನ್ನೆಲ್ಲ ಸ್ವೀಕಾರ ಮಾಡತಕ್ಕಂಥದ್ದು ಅಗ್ನಿದೇವರು ಒಂದು ರೂಪ ಇದೆ. ಈ ರೂಪಕ್ಕೆ ಹೆಂಡತಿಯಾಗಿರ್ತಕ್ಕಂಥವಳು ಸ್ವಾಹಾದೇವಿ. ಶ್ರಾದ್ದದಲ್ಲಿ ಹಿಂದಿನ ಯುಗಗಳಲ್ಲೆಲ್ಲ ಮಾಂಸವನ್ನು ಉಪಯೋಗಿಸ್ತಾ ಇತ್ತು. ಇದು ಕವ್ಯ. ಮರಣ ಆದ ಮೇಲೂ ಏನು ಚಿತೆಯಲ್ಲಿ ನಮ್ಮ ದೇಹವನ್ನು ಮರಣಂ ಸದಪಭೃತಂ ಅಂತ ಮಹಾನಾರಾಯಣ ಉಪನಿಷತ್ತು ಹೇಳುತ್ತದೆ. ಈ ಜೀವನ ಯಜ್ಞಕ್ಕೆ ಕೊನೆಯ ಸಂಪೂರ್ಣವಾದ ಪೂರ್ಣಾಹುತಿ ಅಂತಂದರೆ ಈ ದೇಹವೇ ಪೂರ್ಣಾಹುತಿ ಅಂತ ಹೇಳ್ತದೆ. ಯಾ ಇಷ್ಟಿಕ ಯಾವತಿ ಇರ್ವಾ ಯಥಾವಾ ಷಷ್ಟುತ್ತರ ಶತತ್ರಿಕಂ 365 ದಿನಗಳ ಕಾಲ ಏನು ನಾವು ದಿನ ಅಂತ ಕಳಿತೀವಿ ವರ್ಷಕ್ಕೆ, ಪ್ರತಿ ವರ್ಷಕ್ಕೆ 365 ಯಜ್ಞ ಮಾಡ್ತೀವಿ. ಆ ಯಜ್ಞದ ಪೂರ್ಣಾಹುತಿ ಯಾವುದು ಅಂತಂದರೆ ಈ ದೇಹವನ್ನೇ ಪೂರ್ಣಾಹುತಿ ಅಂತ ಸಮರ್ಪಣೆ ಮಾಡ್ತಕ್ಕಂಥದ್ದು. ಪೂರ್ಣಾಹುತಿ ಎಲ್ಲಿ ಹಾಕ್ತೀವಿ? ಅಗ್ನಿಯಲ್ಲೇ ಹಾಕೋದಲ್ಲ. ಆದ್ದರಿಂದ ಈ ದೇಹ ಅಂತಂದರೆ ಮಾಂಸಮಯವಾಗಿರ್ತಕ್ಕಂತಹ ದೇಹವನ್ನು ಸ್ವೀಕಾರ ಮಾಡುವವನು ಅಗ್ನಿ. ಆದ್ದರಿಂದ ಆ ರೂಪಕ್ಕೆ ಕವ್ಯಾದ ಅಂತನ್ನುವ, ಕವ್ಯ ಅಂದರೆ ಮಾಂಸ, ಅದನ್ನು ಅತ್ತಿ ತಿಂತಾನೆ. ಆದ್ದರಿಂದ ಕವ್ಯಾದ ಅಂತ ಅಗ್ನಿಗೆ ಹೆಸರು. ಆ ಮಾಂಸವನ್ನು ತಿನ್ನುವ ಅಗ್ನಿಯ ರೂಪಕ್ಕೆ ಹೆಂಡತಿಯಾಗಿರ್ತಕ್ಕಂಥವಳು ಸ್ವಧಾ. ಆದ್ದರಿಂದ ಶ್ರಾದ್ದಾದಿಗಳಲ್ಲಿ ಪಿತೃಭ್ಯ ಸ್ವಧಾ, ಗಂಧಂ ಸ್ವಧಾ ಅಂತ ಹೇಳ್ತೀವಿ. ಹೀಗೆ ಅಗ್ನಿ ಎರಡು ರೂಪಗಳಿಗೆ ಎರಡು ಹೆಣ್ಮಕ್ಳನ್ನು ಕೊಟ್ಟು ಮದುವೆ ಮಾಡಿದ ದಕ್ಷ ಪ್ರಜಾಪತಿ. ಅಲ್ಲಿ ವ್ಯಾಖ್ಯಾನಕಾರರು ಹೇಳ್ತಾರೆ, ಋಗ್ವೇದಗಳು ವಿಪ್ರಪಾಣಿ ಹೋಮ ಅಂತ ಬ್ರಾಹ್ಮಣರ ಕೈಗೆ 2 ಆಹುತಿ ಹಾಕಲಿಕ್ಕಿದೆ. ಅದನ್ನು ಋಗ್ವೇದಿಗಳಾಗುವಾಗ ಅವರ ಎಲೆ ಮುಂದುಗಡೆ ಒಂದು ದೊನ್ನೆಯಲ್ಲಿ ನೀರಿಟ್ಟು ಅವರ ಕೈಗೆ ಆಹುತಿ ಹಾಕೋದು, ಬ್ರಾಹ್ಮಣರ ಕೈಗೆ ಆಹುತಿ ಹಾಕೋದು. ಯಾಕೆಂದರೆ ಅಗ್ನಿ ಬ್ರಾಹ್ಮಣರ ದೇಹದಲ್ಲಿ 5 ಜಾಗದಲ್ಲಿ ಇರ್ತಾನೆ. ಒಂದು ಕೈ, ಒಂದು ಬಾಯಿ, ಒಂದು ಮನಸ್ಸು, ಒಂದು ಹೊಟ್ಟೆ, ಇನ್ನೊಂದು ಪೃಷ್ಠಭಾಗ ಕೂಡುವಂಥ ಜಾಗದಲ್ಲಿ. ಆದ್ದರಿಂದ ಪ್ರತಿಯೊಬ್ಬ ಯಾವುದೇ ಬ್ರಾಹ್ಮಣ ಮನೆಗೆ ಬಂದರೂ ಕೂಡ 5 ಉಪಚಾರಗಳನ್ನು ಮಾಡಬೇಕು. ಅವನು ಪಂಚೋಪಚಾರ ಅಂತ. ದಾನ ಕೊಡೋದ್ರಿಂದ ಕೈಯಲ್ಲಿರೋ ಅಗ್ನಿ ಶಾಂತ ಆಗ್ತಾನೆ. ಬಂದ ಬ್ರಾಹ್ಮಣರಿಗೆ ದಕ್ಷಿಣಾದಿಗಳನ್ನು ಕೊಡುವಾಗ ಕೈಯಲ್ಲೇ ಇಸ್ಕೊಳ್ತಾನೆ. ಆದ್ದರಿಂದ ಅಗ್ನಿ ಕೈಯಲ್ಲಿರ್ತಕ್ಕಂಥ ಅಗ್ನಿ ಶಾಂತ ಆಗ್ತದೆ. ಗಂಧ, ಹೂವು ಇದನ್ನೆಲ್ಲ ಕೊಡೋದ್ರಿಂದ ಮನಸ್ಸಿನಲ್ಲಿರ್ತಕ್ಕಂಥ ಅಗ್ನಿ ಶಾಂತ ಆಗ್ತದೆ. ಅನ್ನವನ್ನು ದಾನ ಮಾಡೋದ್ರಿಂದ, ಅನ್ನದಾನ ಮಾಡಿ ಅಂತ ಊಟಕ್ಕೆ ಹಾಕೋದ್ರಿಂದ ಆ ಬ್ರಾಹ್ಮಣನ ದೇಹದಲ್ಲಿರ್ತಕ್ಕಂಥ ಅಗ್ನಿ, ಹೊಟ್ಟೆಯಲ್ಲಿರ್ತಕ್ಕಂಥ ಅಗ್ನಿ ಶಾಂತ ಆಗ್ತದೆ. ಒಳ್ಳೆಯ ಮಾತುಗಳನ್ನು ಮಾತಾಡೋದ್ರಿಂದ, ಆ ಬ್ರಾಹ್ಮಣರನ್ನು ಹೊಗಳೋದ್ರಿಂದ ಬ್ರಾಹ್ಮಣನ ಬಾಯಲ್ಲಿರುವ ಅಗ್ನಿ ಶಾಂತ ಆಗ್ತದೆ. ಆಸನಾದಿಗಳನ್ನು ಕೊಡೋದ್ರಿಂದ, ಕೂಡ್ಲಿಕ್ಕೆ ಮಣೆ ಮೊದಲಾದವುಗಳನ್ನು ಕೊಡೋದ್ರಿಂದ ಪೃಷ್ಠಭಾಗದಲ್ಲಿರ್ತಕ್ಕಂಥ ಅಗ್ನಿ ನಾಶ ಆಗ್ತದೆ. ಈ ಉಪಚಾರದಲ್ಲಿ ಯಾವ ಉಪಚಾರವನ್ನು ತಪ್ಪಿಸಿದರೂ ಕೂಡ ಅಲ್ಲಿರ್ತಕ್ಕಂತಹ ಅಗ್ನಿ ನಮ್ಮ ಮನೆಯನ್ನು ಸುಟ್ಟಾಗ್ತದೆ ಅಂತ ಶಾಸ್ತ್ರ ಹೇಳ್ತದೆ. ಆದ್ದರಿಂದ 5 ಅಗ್ನಿಯ ಸನ್ನಿಧಾನ ಬ್ರಾಹ್ಮಣರು, ಅವರಿಗೆಲ್ಲ ಪಂಚೋಪಚಾರ ಪೂಜೆ ಮಾಡಬೇಕು ಮನೆಗೆ ಬಂದವರಿಗೆ ಅಂತ ಶಾಸ್ತ್ರ ಹೇಳ್ತದೆ. ಹೀಗೆ 2 ರೂಪ. ಅದು ಋಗ್ವೇದಗಳು ಶ್ರಾದ್ದವನ್ನು ಮಾಡುವಾಗ ಬ್ರಾಹ್ಮಣರ ಕೈಯಲ್ಲಿ ಆಹುತಿಯನ್ನು ಕೊಡ್ತಾರೆ. ಅವರು ಎದುರುಗಡೆ ನೀರಿನ ದೊನ್ನೆ ಇಟ್ಟಿರ್ತಾರೆ. ಆ ನೀರಿನ ದೊನ್ನೆಯಲ್ಲಿ ಅವ್ರು ಹಾಕಬೇಕಾ ಅನ್ನೋದು. ಇನ್ನು ಯಜುರ್ವೇದಗಳು ಶ್ರಾದ್ದ ಮಾಡುವಾಗ ಬ್ರಾಹ್ಮಣರ ಕೈಯಲ್ಲಿ ಕೊಟ್ಟಿರತಕ್ಕಂತಹ ಅನ್ನವನ್ನು ಅವರು ಅಗ್ನಿಯಲ್ಲಿ ಹಾಕ್ತಾರೆ. ಇದು ಋಗ್ವೇದಗಳಿಗೂ ಯಜುರ್ವೇದಗಳಿಗೂ ಕೂಡ ಶ್ರಾದ್ದದ ಕ್ರಮ ಅಂತ. ಪ್ರತ್ಯಕ್ಷ ಬ್ರಾಹ್ಮಣರನ್ನು ಕೂಡಿಸುವಾಗ ಈ ಕ್ರಮದಿಂದ ಮಾಡಬೇಕು ಅಂತ ಶಾಸ್ತ್ರ ವಿಧಾನ ಮಾಡಿರ್ತದೆ. ಇಲ್ಲಿ ಭಾಗವತದಲ್ಲಿ ಕೊನೆಯ ಉಳಿದವಳು ಸತೀದೇವಿ ಅಂತ ಒಬ್ಬಳು ಭವಾರೀಕ ಭವಚ್ಛಿದೇವಿ. ರುದ್ರದೇವರಿಗೆ ಕೊಟ್ಟು ಆ ಸತೀದೇವಿಯನ್ನು ಕನ್ಯಾದಾನ ಮಾಡಿಕೊಟ್ಟ. ಸುಮಾರು ವರ್ಷ ಆಯಿತು ಮದುವೆಯಾಗಿ. ಇದ್ದಕ್ಕಿದ್ದ ಹಾಗೆ ದಕ್ಷ ಪ್ರಜಾಪತಿಗೆ ಬ್ರಹ್ಮದೇವರ ಆಜ್ಞೆಯಂತೆ ಪ್ರಜಾಪತಿಗಳ ಗುಂಪಿಗೆ ಇವನನ್ನು ಒಡೆಯ ಅಂತ ಕೂಡಿಸಿದ್ರು, ಲೀಡರ್ ಅಂತ ಕೂಡಿಸಿದ್ರು. ಹಿಂದಿನ ಕಾಲದಲ್ಲಿ ಪ್ರಮೋಷನ್ನು ಇಂಥದ್ದೆಲ್ಲ ಬಂತು ಅಂತಾದರೆ ಆ ಸಂತೋಷವನ್ನು ಹೇಗೆ ಹಂಚಿಕೊಳ್ತಾ ಇದ್ರು ಜನ, ದೇವತೆಗಳು ಅಂದರೆ ಮನೆಯಲ್ಲಿ ಒಂದು ದೊಡ್ಡ ಯಜ್ಞ ಕಾರ್ಯವನ್ನು ಮಾಡಿ ಎಲ್ಲರಿಗೂ ಕೂಡ ಆತಿಥ್ಯ ಮಾಡಿ ಅನ್ನದಾನ ಮಾಡತಕ್ಕಂಥದ್ದೇ ಆ ಒಂದು ಸಂತೋಷದ ಸೆಲೆಬ್ರೇಷನ್ ಟೈಪ್ ಹೀಗೆ ಮಾಡ್ತಾ ಇದ್ರು. ಹಾಗೆ ದಕ್ಷ ಪ್ರಜಾಪತಿ ಬೃಹಸ್ಪತಿ ಸವ ಅಂತ ಒಂದು ಯಜ್ಞ ಹಮ್ಮಿಕೊಂಡಾಗ ರುದ್ರದೇವರು ಹೋಗಿದ್ರು ಅಲ್ಲಿಗೆ ಆ ಯಜ್ಞಕ್ಕೆ. ದಕ್ಷ ಪ್ರಜಾಪತಿ ತಡವಾಗಿ ಬಂದಂತೆ.
ತಡವಾಗಿ ಬಂದಾಗ ರುದ್ರದೇವರು ಬ್ರಹ್ಮದೇವರ ಎದುರುಗಡೆ ಕೂತಿದ್ದರು. ರುದ್ರದೇವರು ಉತ್ತಮ ಅಧಿಷ್ಠಾನ. ಬ್ರಹ್ಮದೇವರನ್ನು ಎದುರುಗಡೆ ಕೂಡಿಸಿಕೊಂಡು ನಾವು ಪೂಜೆ ಮಾಡಿದರೆ ಪರಮಾತ್ಮನಿಗೆ ಆ ಪೂಜೆ ಮುಟ್ಟುವಷ್ಟು ಇನ್ನು ಯಾವ ದೇವತೆಗಳನ್ನು ಕೂಡಿಸಿಕೊಂಡು ಪೂಜೆ ಮಾಡಿದ್ರು ಮುಟ್ಟಲ್ಲ. ಆದ್ದರಿಂದನೇ ಪರಮಾತ್ಮನ ಪೂಜೆ ಜೊತೆಗೇನೆ ವಾಯುದೇವರನ್ನು ಪೂಜೆ ಮಾಡೋ ಕ್ರಮ ಇದೆ. ಸಹಭೋಗ ಅಂತನ್ನುವ ಮೋಕ್ಷದ ಒಂದು ವೆರೈಟಿ ಕೊಟ್ಟಿದ್ದಾನೆ ಪರಮಾತ್ಮ ವಾಯುದೇವರಿಗೆ. ಸಹಭೋಗ ಅಂತನ್ನುವ ಶಬ್ದಕ್ಕೆ ಅರ್ಥ ಏನು? ರುದ್ರಾದಿ ದೇವತೆಗಳಿಗೆಲ್ಲ ದೇವರ ಪೂಜೆ ಮಾಡುವಾಗ ಮೊದಲಿಗೊಂದು ನಿರ್ಮಾಲ್ಯ ಮಾಡಿ ತೆಗೆದಿಟ್ಬಿಡೋದು. ದೇವರ ಪೆಟ್ಟಿಗೆಯನ್ನು ಕಟ್ಟೋ ತನಕ ಆ ದೇವರನ್ನು ಮುಟ್ಟುವ ಹಾಗಿಲ್ಲ ದೇವತೆಗಳನ್ನು. ಅದು ವಾಯುದೇವರಿಗೆ ಹಾಗಿಲ್ಲ. ಪರಮಾತ್ಮನ ಅಭಿಷೇಕ ಆದ ಮೇಲೆ ಅವನಿಗೆ ಗಂಧಾದಿಗಳನ್ನು ಕೊಟ್ಟು ಅಲಂಕಾರ ಮಾಡಿ ಆಮೇಲೆ ಪ್ರಾಣದೇವರಿಗೆ ಅಭಿಷೇಕ ಮಾಡಿ ಮತ್ತೆ ದೇವರ ಪೂಜೆಯನ್ನು ಮುಂದುವರಿಸೋದು. ಅಂದರೆ ದೇವರ ಪೂಜೆ ಮಾಡುವಾಗ ಪ್ರಾಣದೇವರಿಗೋಸ್ಕರ ದೇವರು ವೇಟ್ ಮಾಡ್ತಾನೆ ಅಂತ ಅರ್ಥ. ಅದಕ್ಕೆ ಸಹಭೋಗ ಅಂತಂದ್ರೆ ಅಷ್ಟೇ, ದೇವರ ಒಟ್ಟೊಟ್ಟಿಗೆ ಭೋಗಗಳನ್ನು ಅನುಭವಿಸ್ತಕ್ಕಂಥ ಭಾಗ್ಯ. ಉಳಿದ ದೇವತೆಗಳಿಗೆ ಇದೆಲ್ಲ ಇಲ್ಲ. ದೇವರ ಪೆಟ್ಟಿಗೆ ಕಟ್ಟಿಟ್ಟ ಮೇಲೆ ಆಮೇಲೆ ಇವರಿಗೆಲ್ಲ ತೀರ್ಥ ಗಂಧಾಕ್ಷತೆ ಕೊಟ್ಟು ನೈವೇದ್ಯ ಮಾಡಿ ಇವ್ರನ್ನ ಪೂಜಿಸೋದು. ಸಹಭೋಗ ಮೋಕ್ಷವನ್ನು ಕೊಟ್ಟಿದ್ದರಿಂದ ಅಷ್ಟು ದೊಡ್ಡ ಸ್ಥಾನದಲ್ಲಿರೋರು ವಾಯುದೇವರು ಬ್ರಹ್ಮದೇವರು. ಅವರ ಎದುರುಗಡೆ ಕೂತಾಗ ರುದ್ರದೇವರು ಆ ಪರಮಾತ್ಮನನ್ನು ಧ್ಯಾನ ಮಾಡ್ತಾ ಇದ್ದರು. ಮೈ ಮರೆತು ಧ್ಯಾನ ಮಾಡ್ತಾ ಇದ್ದರು. ದಕ್ಷ ಪ್ರಜಾಪತಿ ಹೋದಾಗ ಎದ್ದಿನಿಂದಲಿಲ್ಲಂತೆ ರುದ್ರದೇವರು. ಇದು ಒಂದು ಸಣ್ಣ ಸಿಟ್ಟವನು. ಯಾಕೆ ಅಂತಂದರೆ ಶ್ರೀನಿವಾಸ ಕಲ್ಯಾಣದಲ್ಲಿ ಒಂದು ಮಾತು ಹೇಳ್ತಾನೆ ಆಕಾಶರಾಜ. ಶುಕಾಚಾರ್ಯರು ಬಂದರು, ಮದುವೆ ಹೆಣ್ಣನ್ನು ಕೊಡ್ತೀನಿ ಪದ್ಮಾವತಿಯನ್ನು ಅಂತಂದಾಗ ಆಕಾಶರಾಜ ಹೇಳ್ತಾನೆ, ಶ್ರೀನಿವಾಸ ಅನ್ನೋನು ಪರಮಾತ್ಮ ಅಂತ ನನಗೆ ಅರ್ಥ ಆಗಿದೆ. ದೇವರ ಬಗ್ಗೆ ಸರಿಯಾದ ಮಾಹಿತಿ ಇರತಕ್ಕಂಥವ್ರು ನೀವು ಶುಕಾಚಾರ್ಯ. ಆದ್ದರಿಂದ ನಾನು ಕನ್ಯಾದಾನ ಮಾಡ್ತೇನೆ ಅಂತ ಪತ್ರ ಬರೀತೀನಿ. ಆ ಪತ್ರದಲ್ಲಿ ವಿಷಯ ನಿಮ್ದಿರಲಿ, ಅಕ್ಷರಗಳು ಮಾತ್ರ ನಂದಿರಲಿ ಅಂತ ಹೇಳಿ ಆಕಾಶರಾಜ. ಅದಕ್ಕೆ ಶುಕಾಚಾರ್ಯರು ಪರಮಾತ್ಮನನ್ನು ಸ್ತೋತ್ರ ಮಾಡಿದರು. ಸ್ವತಂತ್ರಾಯ ಅದ್ವಿತೀಯಾಯ ನಿತ್ಯಾನಂದ ಸ್ವರೂಪಿಣಿ ಅಂತೆಲ್ಲ ಸ್ತೋತ್ರ ಮಾಡಿ ಕೊನೆಗೆ ಶುಕಾಚಾರ್ಯರು ಹೇಳ್ತಾರೆ, ಆಶೀರ್ವಾದ ಮಾಡಿ ಶ್ರೀನಿವಾಸನಿಗೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ಪರಮಾತ್ಮನನ್ನು ಸರ್ವೋತ್ತಮ ಅಂತ ಹೊಗಳಿ ನಾನು ಆಶೀರ್ವಾದ ಮಾಡೋದ ಅಂತ ಕೇಳಿದೆ ಆಕಾಶರಾಜ. ಅದಕ್ಕೆ ಶುಕಾಚಾರ್ಯರು ಒಂದು ಮಾತು ಸೇರಿಸಿದರು, ಇಷ್ಟೆಲ್ಲ ನೀನು ದೊಡ್ಡವರಂತ ಗೊತ್ತಿದ್ದರೂ ಕೂಡ ಆಶೀರ್ವಾದಂ ಕರಿಷ್ಯಾಮಿ ಬಂಧುತ್ವಾತ್ತೆ ಸರ್ವೋತ್ತಮ ಅಂತ. ಸರ್ವೋತ್ತಮನಾದ ನಾರಾಯಣನೇ ನಿನಗೆ ನಾನು ಕನ್ಯಾ ಕೊಟ್ಟು ಮಾವ ಅಂತ ಆಗ್ತೇನೆ. ಮಾವಂದರು ಅಳಿಯನಿಗೆ ಆಶೀರ್ವಾದ ಮಾಡೋದು ಪದ್ಧತಿ ಇದೆ ಲೋಕದಲ್ಲಿ. ನೀನು ಅವತಾರ ಮಾಡಿ ಬಂದಾಗ ಲೋಕದ ಕೆಲವೊಂದು ನಿಯಮಗಳನ್ನು ನಿನಗೂ ಅಪ್ಲಿಕೇಬಲ್ ಅದು, ಆದ್ದರಿಂದ ಆಶೀರ್ವಾದ ಮಾಡ್ತಾ ಇದ್ದೇನೆ ಅಂತ ಹೇಳಿ ಆಶೀರ್ವಾದ ಮಾಡು ಅಂತ ಹೇಳಿದರು. ಇಷ್ಟು ಸೌಜನ್ಯದಿಂದ ಆಕಾಶರಾಜ ಬರೆದಿದ್ದನ್ನು ಪರಮಾತ್ಮನು ಸ್ವೀಕಾರ ಮಾಡಿದ, ಆಶೀರ್ವಾದವನ್ನು ಸ್ವೀಕಾರ ಮಾಡಿದ. ಆದರೆ ರುದ್ರದೇವರು ಕೂಡ ಏನು ಕಡಿಮೆ ಅವರಲ್ಲ, ಅವರು ಒಳ್ಳೆ ಜ್ಞಾನಗಳೇ, ಮಹಾಜ್ಞಾನಗಳೇ. ಆದರೆ ಇವರು ಮಾತು ಸರಿ ಇದ್ದಿದ್ದಾರೆ. ದಕ್ಷ ಪ್ರಜಾಪತಿ ಇವನು ದ್ವೇಷ ಶುರು ಮಾಡಿದ. ಒಂದು ಎದ್ದು ನಿಂತು ಗೌರವ ಕೊಡುವಷ್ಟು ಸಾಮಾನ್ಯ ಜ್ಞಾನ ಇಲ್ಲ ಅವನಿಗೆ. ಇಂಥವನು ಕೊಟ್ಟು ದತ್ತಾವತ ಮಯಾ ಸಾಧ್ವಿ ಚೋದಿತೆ ಪರಮೇಷ್ಠಿನ ಶಾವಾಕ್ಷಂ ಮೃಗಶಾವಾಕ್ಷ. ಜಿಂಕೆ ಕಣ್ಣಿನಂತಹ ನನ್ನ ಮಗಳನ್ನು, ಸುಂದರಿಯಾದ ನನ್ನ ಸತೀದೇವಿಯನ್ನ ಈ ಕೋತಿ ಮುಖದ ರುದ್ರನಿಗೆ ಕೊಟ್ಟೆ ಅಂತ ಬೈತಾನೆ. ಇವನು ಕೊಡು, ಕನ್ಯಾ ಕೊಡು ಅಂತ ಹೇಳಿ ಆ ಬ್ರಹ್ಮದೇವರು ಬೇರೆ ರಿಕಮೆಂಡೇಶನ್ ಮಾಡಿದ್ರು. ಬ್ರಹ್ಮದೇವರೇ ಹೇಳಿದ್ದಂತೆ, ರುದ್ರ ಅಂತಿದ್ದಾನೆ, ಒಳ್ಳೆಯವರ, ಅವರ ಕೊಟ್ಟು ಮದುವೆ ಮಾಡುವಂತೆ. ಕೆಲವೊಬ್ಬರೆಲ್ಲ ಮಕ್ಕಳಿಗೆ ಬೈಯುವಾಗ ಸೇಮ್ ನಿಮ್ಮ ಅಪ್ಪನಾಗೇ ಇದೆ ಅಂತ ಬೈತಾರೆ. ಅಂದರೆ ಮಗನಿಗೆ ಬೈಯುವಾಗ ಅಪ್ಪನನ್ನು ಸೇರಿಸ್ಕೊಂಡು ಬೈಯೋ ಕ್ರಮ ಇದೆ. ಹಾಗೆ ದಕ್ಷ ಪ್ರಜಾಪತಿ ಅವನು ಸೇರಿಸಿಕೊಂಡ. ಇವರಿಗೆ ರುದ್ರದೇವರನ್ನೇ ಬೈತಾ ಇದ್ದಾನೆ, ಮಹಾಪರಾಧ. ಅದರ ಜೊತೆಗೆ ಬ್ರಹ್ಮದೇವರು ಬೇರೆ ರೆಕಮೆಂಡೇಶನ್, ಅವರೊಬ್ಬರು ರೆಕಮೆಂಡೇಶನ್ ಮಾಡಿದ್ರು ಅಂತ ಕೊಟ್ಟೆ. ಇಷ್ಟು ಸಾಮಾನ್ಯ ಜ್ಞಾನ ಇಲ್ಲ ಇವನು. ಮತ್ತೆ ಈ ರುದ್ರನ ವಾಸಸ್ಥಾನ ಎಂಥದ್ದು ಇದೆಲ್ಲ ಮೊದಲು ವಿಚಾರ ಮಾಡಿದ್ದಿಲ್ಲ ಅವನು ಕನ್ಯಾ ಕೊಡುವಾಗ. ಆಮೇಲೆ ಹೇಳಿದೆ, ಸ್ಮಶಾನದಲ್ಲಿ ವಾಸ ಮಾಡ್ತಾನೆ. ಪ್ರೇತಾಸ್ತಿ ಗ್ರಂಥಿಭೂಷಣ, ಎಲುಬುಗಳ ಹಾರವನ್ನು ಹಾಕ್ಕೊಳ್ತಾನೆ. ಮೈಯಲ್ಲೆಲ್ಲ ಹಾವುಗಳು, ಮೈ ತುಂಬ ಬೂದಿ ಬಳ್ಕೊಂಡಿರ್ತಾನೆ. ಶಿವಾಪದೇಶೋಕ್ಯ ಶಿವ, ಮನೆ, ಅವತಾರ, ಆಭರಣ ಎಲ್ಲವೂ ಮೈಲಿಗೆ, ಹೆಸರು ಮಾತ್ರ ಶಿವ ಅಂತ ಇಟ್ಟುಕೊಂಡಿದ್ದಾನೆ. ಶಿವ ಅಂತಂದರೆ ಸಂಸ್ಕೃತದಲ್ಲಿ ಯಾವಾಗಲೂ ಮಡಿಯಾದ ವಸ್ತು ಅಂತ.
ಮಡಿಮಡಿಯಾದ ವಸ್ತು ಅಂತ. ಮೈಲಿಗೆ ಆಗಲಾರದ ವಸ್ತುವನ್ನು ಶಿವ ಅಂತ ಕರೀತಾರೆ. ಈ ರುದ್ರನ ಹೆಸರು ಮಾತ್ರ ಶಿವ, ಪರಮ ಮೈಲಿಗೆ ವಸ್ತು ಇವನು ಅಂತ ಹೇಳ್ತಾರೆ. ಅದಕ್ಕೆ ಮುಂದೆ ಸತೀದೇವಿ ಎಲ್ಲ ಉತ್ತರ ಕೊಡ್ತಾಳೆ. ಇದಕ್ಕೆಲ್ಲ ಇಷ್ಟೆಲ್ಲ ಬೈದು ರುದ್ರದೇವರನ್ನು ದ್ವೇಷ ಮಾಡಲಿಕ್ಕೆ ಶುರು ಮಾಡಿದ. ತನ್ನ ಮನೆಯಲ್ಲಿ ಒಂದು ಯಜ್ಞ ಮಾಡಿದ. ಯಜ್ಞ ಮಾಡಿದಾಗ ಕೈಲಾಸ ಪರ್ವತದಲ್ಲಿ ಸತೀದೇವಿ ರುದ್ರದೇವ ಸೇವೆ ಮಾಡಿಕೊಂಡಿದ್ದು. ಇದ್ದಕ್ಕಿದ್ದ ಹಾಗೆ 8 ದಿಕ್ಕುಗಳಿಂದ ಬೇಕಾದಷ್ಟು ಬೆಳಕು ಬರಲಿಕ್ಕೆ ಶುರು ಆಯಿತು. ಮಿಂಚುಗಳು ಬಂದ ಹಾಗೆ ನೋಡ್ತಾಳೆ. ಸುತ್ತಮುತ್ತ ಎಲ್ಲೋ ಮೋಡ ಇಲ್ಲ, ಮಳೆ ಬರ್ತಾ ಇಲ್ಲ, ಮಿಂಚೆ ಏನಿಷ್ಟು ಬೆಳಕು ಅಂತ ನೋಡಿದಾಗ ಎಲ್ಲ ದೇವತಾ ಸ್ತ್ರೀಯರು ಕೂಡ ವಜ್ರದ ಆಭರಣಗಳನ್ನು ಹಾಕ್ಕೊಂಡು ಎಲ್ಲಿಗೂ ಹೊರಟಾಗ ಅನಿಸ್ತಂತ ಅವಳಿಗೆ. ಹೋಗಿ ಕೇಳಿದ್ವಿ, ಎಲ್ಲಿಗೆ ಹೊರಟಿದ್ದೀರಿ ಅಂತ ಕೇಳಿದ್ರು. ಹೊರಟಾಗ ಏನೇ ಹೀಗೆ ಮಾತಾಡ್ತೀವಿ, ಎಲ್ಲರೂ ನಿಮ್ಮ ಅಪ್ಪನ ಮನೆಗೆ ಹೊರಟಿದ್ದಾರೆ, ನಿನಗೆ ಸುದ್ದಿ ಗೊತ್ತಿಲ್ವಾ ಅಂತ ಹೇಳಿದ್ರು. ನಮ್ಮ ಅಪ್ಪನ ಮನೆಗೆ ನಾನು ಯಾಕೆ ಹೋಗ್ಬೇಕು, ಏನು ವಿಶೇಷ ಆಗಲಿ ಅಂತ ಕೇಳಿದ್ರು. ಇಲ್ಲ, ನಿಮ್ಮ ಅಪ್ಪನಿಗೆ ಪ್ರಜಾಪತಿಗಳ ಗುಂಪಲ್ಲಿ ಅಧ್ಯಕ್ಷರು ಅಂತ ಕೂಡಿಸಿದ್ದಾರೆ ಬ್ರಹ್ಮದೇವರು. ಆ ಸಂತೋಷಕ್ಕೋಸ್ಕರ ಒಂದು ಯಜ್ಞ ಮಾಡ್ತಾ ಇದ್ದಾನೆ, ನಮಗೆಲ್ಲ ಆಹ್ವಾನ ಇದೆ, ಹೋಗ್ತಾ ಇದ್ದೀವಿ. ಸತೀದೇವಿ ರುದ್ರದೇವರು ಬಂದು ಹೇಳಿದ್ದು, ನಮ್ಮ ಅಪ್ಪನ ಮನೆಯಲ್ಲಿ ಇಷ್ಟು ದೊಡ್ಡ ಯಜ್ಞ ಆಗ್ತಾ ಇದೆ, ನಾನು ಹೋಗದೆ ಇದ್ರೆ ಸರಿ ಹೋಗಲ್ಲ, ನಾನು ಹೋಗ್ತೀನಿ ಅಂತಂದು. ರುದ್ರದೇವರು ಹೇಳಿದರು, ನಿನ್ನನ್ನು ಕರೆದಿದ್ದಾನೆ, ಯಾಕೆ ಹೋಗ್ಬೇಕು ನೀನು ಅಂತಂದು. ಅದಕ್ಕೆ ಸತೀದೇವಿ ಹೇಳಿದ್ದು, ಅನಾಹುತ ಅಪ್ಯಭಿಯಾಂತಿ ಸೌಹೃದಂ ಭರ್ತೋರ್ಗುರೋರ್ದೇಹ ಕೃತಶ್ಚಕೇತನಂ. ಕರಿಲಾರದೆ ಇದ್ರೂ 3 ಜಾಗಗಳಿಗೆ ಹೋಗ್ಬೋದು ಅಂತ ಹೇಳಿದ್ರು ಸತೀದೇವಿ. ಭರತು ಗಂಡನ ಮನೆಗೆ ಹೆಂಡತಿ ಬರಬೇಕು ಅಂದ್ರೆ ಕರಿಬೇಕು ಅಂತಿಲ್ಲ ಅಂತ, ಯಾವಾಗ ಬೇಕಾದ್ರೂ ಬರ್ಬೋದು, ಹೋಗುವಾಗ ಮಾತ್ರ ಪರ್ಮಿಷನ್ ತೊಗೊಂಡು ಹೋಗ್ಬೇಕು, ನಾವು ಹೊರಟಿದ್ದೇನೆ ಅಂತ. ಗುರುಗಳ ಮನೆಗೆ ಶಿಷ್ಯರು ಬರಬೇಕು ಅಂತಂದ್ರೆ ಪರ್ಮಿಷನ್ ತಗೋಬೇಕು ಅಂತಿಲ್ಲ. ದೇಹಕೃತಶ್ಚಕೇತನಂ, ಮಕ್ಕಳು ಅಪ್ಪ ಅಮ್ಮನ ಮನೆಗೆ ಬರಬೇಕು ಅಂತಂದ್ರೆ ಪರ್ಮಿಷನ್ ತೊಗೊಂಡು ಬರಬೇಕು ಅಂತೇನಿಲ್ಲ. ಆದ್ದರಿಂದ ಅವನ ತಂದೆ, ನನ್ನ ಮಗಳು, ನಾನು ಹೋಗ್ತೀನಿ, ಕರಿಬೇಕು ಅಂತ ಏನಿಲ್ಲ ಅಂತ. ಅದಕ್ಕೆ ರುದ್ರದೇವರು ಹೇಳಿದರು, ಅನಾಹುತ ಅಪ್ಯಭಿಯಾಂತಿ ಸೌಹೃದಂ ತೇ ಯದ್ಯನುತ್ಪಾದಶ ದೋಷ ದೃಷ್ಟಯ. ನೀ ಹೇಳಿದ್ದೆಲ್ಲ ಸರಿ, ಈ 3 ಜಾಗಗಳು ಕರಿಬೇಕು ಅಂತೇನಿಲ್ಲ. ಯಾವಾಗ ಆ ವ್ಯಕ್ತಿಗಳಿಗೆ ನಮ್ಮ ಮೇಲೆ ಪ್ರೀತಿ ಇದ್ದರೆ ಇಷ್ಟು ಸೌಜನ್ಯ ನಾವಿಟ್ಕೊಳ್ಬೇಕು. ಅನುತ್ಪಾದಿತ ದೋಷ ದೃಷ್ಟಯ, ಯಾವಾಗಲೂ ನಮ್ಮಲ್ಲಿರೋ ತಪ್ಪನ್ನೇ ಕಂಡು ಹುಡುಕಿ ನಮ್ಮನ್ನು ಹೀಯಾಳಿಸುವ ಮಾತನ್ನು ಮಾತಾಡ್ತಂಥ ಪ್ರವೃತ್ತಿ ಅವರದಿತ್ತು ಅಂತಾದರೆ ಅಂಥವ್ರ ಮನೆಗೆ ಹೋಗಬಾರ್ದು ಅಂತ ರುದ್ರದೇವರು. ನಿಮ್ಮ ಅಪ್ಪನಿಗೆ ನನ್ನ ಕಂಡ್ರೆ ಆಗಲ್ಲ, ನಿನ್ನ ಮೇಲೆ ಮಗಳು ಪ್ರೀತಿ ಇರ್ಬೋದು, ಆದರೆ ಅದಕ್ಕಿಂತ ಹೆಚ್ಚಿನ ದ್ವೇಷ ಬಂದಿದೆ ಈಗ. ಯಾಕೆ ಅಂತಂದರೆ ನನ್ನ ಹೆಂಡತಿ ಅಂತ ದ್ವೇಷ ಬಂದಿದೆ, ಹೋಗಬೇಡ ಅಂತಂದ್ರೆ. ಯದಾಸು ಸಜ್ಜೋ ಮರಣಾಯ ಕಲ್ಪತೆ. ತುಂಬ ಅಭಿಮಾನ ಇಟ್ಟುಕೊಂಡವರಿಗೆ ನಮ್ಮ ಕಣ್ಣೆದುರುಗಡೆನೇ ಅವಮಾನ ಆಗಿ ನಾವು ಏನು ಮಾಡೋ ಪರಿಸ್ಥಿತಿಯಲ್ಲಿಲ್ಲ ಅಂತಂದರೆ ಅದು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೂ ಹೇಸಲಾರದ ಪರಿಸ್ಥಿತಿಗೆ ಹೋಗ್ತದೆ, ಹೋಗಬೇಡ ಅಲ್ಲಿಗೆ ಅಂತೇಳಿ. ಯಾವ್ದೆಲ್ಲ ಏನಾಗಲ್ಲ ಅಂತ ಹೋದ್ಲು. ಆ ದಕ್ಷ ಪ್ರಜಾಪತಿ ಮನಸ್ಸಲ್ಲಿದ್ದ ಅವ್ರ ಮನೋನಿಯಾಮಕರೇ ರುದ್ರದೇವರು. ಅವನೇನು ಮಾಡ್ತಾನೆ ಅಂತ ಇವ್ರಿಗೆ ಗೊತ್ತಾಗಲ್ಲ. ಹೌದು, ನೀನು ಹಣೆ ಬಾರ, ಯಾರ್ದು ಏನು ತಪ್ಪಿಸ್ಲಿಕ್ಕಾಗಲ್ಲ ಅಂತ ಹೇಳಿ ರುದ್ರದೇವರು ಬಂದು ಸತೀದೇವಿ ಮೊದಲೇ ದಕ್ಷ ಪ್ರಜಾಪತಿ ಹೇಳಿದ್ದಂತೆ, ಸತೀದೇವಿ ಬರ್ತಾಳೆ ಗ್ಯಾರಂಟಿ, ಬಂದರೆ ಯಾರೂ ಅವಳು ಕೂಡ್ಲಿಕ್ಕೆ ಆಸನ ಕೊಡೋ ಹಾಗಿಲ್ಲ, ಒಬ್ಬರು ಮಾತಾಡಿಸೋ ಹಾಗಿಲ್ಲ ಅಂತ ಹೇಳಿದ್ದಂತೆ. ಆಯಿತು ಅಂಥೇಳಿ ಎಲ್ಲರೂ ಸತೀದೇವಿ ಬಂದಾಗ ಮೌನದಿಂದಿದ್ದರು. ಕಡೆಗೆ ದಕ್ಷ ಪ್ರಜಾಪತಿಯ ಅಮ್ಮನ ಮನೆ ಕಡೆಯವರೆಲ್ಲ ಕರೆದು ಮಾತಾಡಿಸಿದ್ರಂತೆ ಸತೀದೇವಿ. ಅಂದರೆ ನಮ್ಮ ಸೋದರತ್ತೆಯರಿಗೆಲ್ಲ ನಮ್ಮ ಮೇಲೆ ಪ್ರೀತಿ ಜಾಸ್ತಿ ಇರ್ತದೆ, ಗಂಡಸರ ಮೇಲೆ. ನಮ್ಮ ಅಕ್ಕನ ಮಗ, ನಮ್ಮ ತಂಗಿ ಮಗ ಅಂತ ಇರ್ತದೆ. ಆ ಅಭಿಮಾನದಿಂದ ದಕ್ಷ ಪ್ರಜಾಪತಿಯನ್ನು ಬೈದು ಸುಮ್ಮನೆ ಕೊಡಿಸಿದ್ರು. ಖಂಡಿತ ಸುಮ್ಮನೆ ಕೊಡು, ನಿಮ್ಮ ದೇಶ ಏನು ಮಾಡ್ತೀನಿ ಅಂತ ಹೇಳಿ ಮಾತಾಡಿಸಿದ್ರು ಸತೀದೇವಿಯನ್ನು. ದಕ್ಷ ಪ್ರಜಾಪತಿ ಮುಖ ಸಹಿತ ನೋಡಲಿಲ್ಲ ಅಂತ ಮಗಳು. ಆ ರುದ್ರದೇವರಿಗೆ ಯಜ್ಞದಲ್ಲಿ ಆಹುತಿ ಕೊಡೋ ಟೈಮ್ ಬಂತು. ಆಹುತಿ ಕೊಡೋ ಟೈಮ್ ಬಂದಾಗ ದಕ್ಷ ಪ್ರಜಾಪತಿ ಮತ್ತೆ ಹೇಳಿದ್ದಾರೆ, ಆಹುತಿ ಕೊಡತಕ್ಕದ್ದಲ್ಲ, ರುದ್ರದೇವರಿಗೆ ಆಹುತಿ ಕೊಡಲೇಬೇಡಿ, ಆ ಮಂತ್ರವನ್ನು ಸ್ಕಿಪ್ ಮಾಡಿ ಮುಂದೆ ಹೋಗಿ ಅಂತೇಳಿ. ರುದ್ರದೇವರು ಕೂಡ ಆಹುತಿಯನ್ನು ಬಿಟ್ಟು ಮುಂದೆ ಹೋದರು. ಭೃಗು ಮಹರ್ಷಿಗಳು ಅಂತ ಋಷಿಗಳು ಯಜ್ಞ ಕೂತಿದ್ರು. ರುದ್ರದೇವರಿಗೆ ಕೊಡಲಾರದನ್ನ ಮುಂದೆ ಹೋದರು. ಸತೀದೇವಿಗೆ ಸಿಟ್ಟು ಬಂತು. ನನ್ನ ಗಂಡ ಏನು ಅಪರಾಧ ಮಾಡಿದ್ದಾನೆ ಅಂತ ಇಷ್ಟು ದ್ವೇಷ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಏನು ಅಪರಾಧ ಮಾಡಿದ್ದಾನೆ? ಆವಾಗ ದಕ್ಷ ಪ್ರಜಾಪತಿ ಹೇಳಿದ, ನಿನ್ನ ಗಂಡನಲ್ಲಿ ಏನು ಗುಣ ಇದೆ ಅಂತ ನಾವು ಆಹುತಿ ಕೊಡಬೇಕು? ಇಂಥ ಅಯೋಗ್ಯ ಸ್ಮಶಾನದಲ್ಲಿ ವಾಸ ಮಾಡ್ತಾನೆ,
ಇನ್ನು ಅವನ ಬಂಧು ಬಾಂಧವರು, ಸಂಬಂಧಿಕರು, ಅವನ ಭಕ್ತರು ಅಂತ ಯಾರು ನೋಡ್ತಾ ಇದ್ದರೆ ಕಪಾಲದಲ್ಲಿ ತಿಂತಾರೆ, ತಲೆಬುರುಡೆಯಲ್ಲಿ ತಿಂತಾರೆ, ಮದ್ಯ ಕುಡಿತಾರೆ, ಶವಮೈಥುನ, ಶವಸಾಧನ ಅಂತ ಹೇಳ್ಕೊಂಡು ಸ್ಮಶಾನದಲ್ಲೇ ಇರ್ತಾರೆ. ಇವನು ಸರಿಯಾಗಿಲ್ಲ, ಬಂಧು ಬಾಂಧವರಾದರೂ ರಿಚ್ಚಿದ್ದಾರೆ ಅಂತ ನೋಡಿದ್ರೆ ಅವರು ಊರಡಿ ಭಿಕ್ಷೆ ಬೇಡವರು. ಅಂಥವ್ರನ್ನೆಲ್ಲ ಕಟ್ಟಿಕೊಂಡು ನಾನು ಏನು ಮಾಡಲಿ ನಾನು ಅಂತ ಕೇಳಿದೆ ದಕ್ಷ ಪ್ರಜಾಪತಿ. ಅದಕ್ಕೆ ಸತೀದೇವಿ ಉತ್ತರ ಕೊಟ್ಟಳು, ನನ್ನ ಗಂಡನನ್ನು ಸ್ಮಶಾನದಲ್ಲಿ ವಾಸ ಮಾಡ್ತಾನೆ ಅಂತ ಹೇಳಿದೆಲ್ಲ, ನನ್ನ ಗಂಡ ಕಡಿಮೆ ಅಂತ ತಿಳ್ಕೊಬೇಡ ನೀವು. ನಮ ಪ್ರಮಥ ಪತಯೇ ಅಂತ ಸ್ತೋತ್ರ ಮಾಡ್ತೀವಿ ರುದ್ರದೇವರಿಗೆ. ಪ್ರಮಥ ಪತಯೇ ಅಂತ, ಪ್ರಮಥ ಗಣ ಅಂತ ಒಂದು ಗಣ ಇದೆ. ಅವರೆಲ್ಲ ರುದ್ರದೇವರ ಸೇವಕರು, ಅವರು ದೇವತೆಗಳೇ. ಆ ಗಣದಲ್ಲಿ ಎಷ್ಟು ಜನ ಅಂತಂದ್ರೆ 32,000 ಕೋಟಿ ಜನಗಳಂತ. 32,000 ಕೋಟಿ ಜನಗಳು ಪ್ರಮಥ ಗಣದವರು. ಅದರಲ್ಲಿ 17,000 ಕೋಟಿ ಜನ ರುದ್ರದೇವರು ಏನು ಪ್ರದೋಷ ಕಾಲ ಅಂತ ಇರ್ತದೆ, ದ್ವಾದಶಿ ಮಧ್ಯಾಹ್ನ ಕಾಲ, ಸಾಯಂಕಾಲ ಸಂಧ್ಯಾವಂದನೆಯ ಕಾಲ, ಪ್ರತಿನಿತ್ಯ ಸಂಧ್ಯಾವಂದನೆಯ ಕಾಲ, ಪಾಡ್ಯ ದಿನ, ಇವರೆಲ್ಲ ಇಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ ರುದ್ರದೇವರು ಗಣದವರೆಲ್ಲ. 17 ಕೋಟಿ ಸಾವಿರ ಜನ. ಇನ್ನು ಉಳಿದ 32ರಲ್ಲಿ 17 ಹೋದರೆ 18,000 ಕೋಟಿ ಜನಗಳೆಲ್ಲ ಆ ಕೈಲಾಸ ಪರ್ವತದಲ್ಲಿ ಆ ಚಳಿಯಲ್ಲಿ ಕೋಪಿನಧಾರಿಗಳಾಗಿ ಊರ್ಧ್ವರೇತಸ್ಕರಾಗಿ ಮೋಕ್ಷಕ್ಕೋಸ್ಕರ ಸಾಧನೆ ಮಾಡ್ತಾ ಇರ್ತಾರೆ. ಈ ಪ್ರಮಥ ಗಣಗಳೆಲ್ಲ ಸಂಚಾರ ಮಾಡ್ತಾ ಇರ್ತಾರೆ ರುದ್ರದೇವರ ಜೊತೆಗೆ. ಅವ್ರ ಕೆಲಸ ಏನು ಅಂತಂದರೆ, ಯಾವ ವ್ಯಕ್ತಿ ಸಂಧ್ಯಾವಂದನೆಯ ಕಾಲದಲ್ಲಿ ಅಥವಾ ಪ್ರದೋಷ ಕಾಲದಲ್ಲಿ ಪಾಡ್ಯ ದಿನದಂದು ಶಾಸ್ತ್ರದ ಹೊಸ ಭಾಗವನ್ನು ಪಾಠ ಕೇಳ್ತಾ ಇರ್ತಾನೋ ಅವರ ಬುದ್ಧಿಶಕ್ತಿಯನ್ನೆಲ್ಲ ಕಡಿತಾ ಹೋಗ್ತಾರೆ. ಹೇಗೆ ಅಂತಂದರೆ, ವಾಲ್ಮೀಕಿ ಋಷಿಗಳು ರಾಮಾಯಣದಲ್ಲಿ ಹನುಮಂತ ಹೋದ, ಸೀತಾದೇವಿ ಹೇಗಿದ್ದಾಳೆ ಅಂತ ಕೇಳ್ತಾರೆ. ಜಾಂಬುವಂತ ವಾಪಸ್ ಬಂದ ಮೇಲೆ ಜಾಂಬುವಂತ ಕೇಳ್ತಾನೆ, ಸೀತಾದೇವಿ ಹೇಗಿದ್ದಾಳೆ? ಅವಾಗ ಹನುಮಂತ ಹೇಳ್ತಾನೆ, ಸೀತಾದೇವಿ ರಾಮ ಇರಲಾರ್ದೆ ರಾಮನ ಧ್ಯಾನದಿಂದ ಎಷ್ಟು ಸ್ವರ್ಗ ಹೋಗಿದ್ದಾಳೆ ಅಂತಂದರೆ, ಪ್ರತಿಪತ್ ಪಾಠಶೀಲಾನ ವಿದ್ಯಾಂ ಪ್ರಸಿದ್ಧಿಲಾಮಿವ ಅಂತ. ಪಾಠ್ಯ ದಿನದಂದು ಹೊಸ ಶಾಸ್ತ್ರದ ಅಭ್ಯಾಸವನ್ನು ಮಾಡಿರ್ತಕ್ಕಂಥವ್ರ ಬುದ್ಧಿಶಕ್ತಿ ಹೇಗೆ ಸ್ವರ್ಗ ಒಣಗಿ ಹೋಗ್ತದೋ ಹಾಗೆ ಸೀತಾದೇವಿ ಒಣಗಿ ಹೋಗಿದ್ದಾಳೆ ಅಂತ ರಾಮಾಯಣದಲ್ಲಿ ಉಲ್ಲೇಖ ಇದೆ. ಅದರಿಂದ ಪಾಠ್ಯ ದಿನ ಶಾಸ್ತ್ರದ ಹೊಸ ಭಾಗಗಳನ್ನು ಅಧ್ಯಯನ ಮಾಡುವ ಹಾಗೆ, ಕಾವ್ಯ ಮೊದಲಾಗಿರ್ತಕ್ಕಂಥದ್ದನ್ನು ಅಧ್ಯಯನ ಮಾಡಬಹುದು. ವೇದಾಂತ ಭಾಗವನ್ನು ಅಧ್ಯಯನ ಮಾಡುವ ಹಾಗಿಲ್ಲ, ಅದು ಅನಧ್ಯಯನ ಅಂತ. ಇದು ರುದ್ರದೇವರ ಗಣ. 32,000 ಕೋಟಿ ಜನಗಳು ಆ ರುದ್ರದೇವರ ಸೇವೆ ಮಾಡಲಿಕ್ಕಿದ್ರೂ ಕೂಡ ಅವ್ರನ್ನೆಲ್ಲ ಕೈಲಾಸ ಪರ್ವತದಲ್ಲಿ ಒಂದು ರೂಪದಿಂದ ಬಿಟ್ಟು ಇನ್ನೊಂದು ರೂಪದಿಂದ ಸ್ಮಶಾನ ಕಾಯ್ತಾ ಇದ್ದಾರೆ. ಪ್ರತಿಯೊಂದು ಜಗತ್ತಿನ ಸ್ಮಶಾನದಲ್ಲೂ ರುದ್ರದೇವರ ಸನ್ನಿಧಾನ. ಆ ರುದ್ರದೇವರ ಒಳಗಡೆ ಇದ್ದು, ಸ್ಮಶಾನದ ಒಳಗಡೆ ಇದ್ದು ಆ ಪ್ರೇತಗಳನ್ನು, ಭೂತಗಳನ್ನು ಕಂಟ್ರೋಲ್ ಮಾಡಲಿಲ್ಲ ಅಂತಂದರೆ ಈ ಜಗತ್ತಿನ ಪರಿಸ್ಥಿತಿ ಏನು ಅಂತ ಕೇಳ್ತಾಳೆ. ಅದಕ್ಕೆ ಶ್ರೀನಿವಾಸ ಕಲ್ಯಾಣದಲ್ಲಿ ಶ್ರೀನಿವಾಸ ಶೇಷದೇವರಿಗೆ ಹೇಳಿದ್ನಂತೆ, ಕೈಲಾಸ ಪರ್ವತಕ್ಕೆ ಹೋಗಿ ನನ್ನ ಕಲ್ಯಾಣೋತ್ಸವ ಇದೆ, ಮತ್ತು ರುದ್ರದೇವರಿಗೆ ಹೇಳು ಮದುವೆ ಬರಬೇಕು ಅಂತ. ಗಂಡ ಹೆಂಡತಿ ಮಕ್ಕಳು ಅಷ್ಟೇ ಬಂದರೆ ಸಾಕು, ಪರಿವಾರದವ್ರು ಯಾರು ಬೇಡ ಅಂತ ಹೇಳಿದ್ನು ಶ್ರೀನಿವಾಸ ದೇವರು. ಯಾಕೆ ಹೀಗೆ ಹೇಳಿದ ಅಂತಂದ್ರೆ, ವರಾಹ ಪುರಾಣ ಹೇಳ್ತಿದೆ, ಮದುವೆ ಮನೆಯಲ್ಲಿ ಭೂತ ಪ್ರೇತಗಳು ಓಡಾಡಲಿಕ್ಕೆ ಶುರು ಮಾಡಿದರೆ ಯಾರು ಪುಣ್ಯ ಕೊಡ್ತಾರೆ ಶ್ರೀನಿವಾಸ. ಅದಕ್ಕೆ ಮದುವೆ ನಿರ್ವಿಘ್ನವಾಗಲಿ ಅಂತ ರುದ್ರದೇವರ ಪರಿವಾರದವ್ರನ್ನ ಕರ್ಕೊಂಡು ಬರೋದು ಬೇಡ, ಗಂಡ ಹೆಂಡತಿ ಮಕ್ಕಳು ಬಂದರೂ ಸಾಕು ಅಂತ ಪರಮಾತ್ಮ ಹೇಳಿದಂತೆ. ಹೀಗೆ ಭೂತ ಪ್ರೇತಗಳನ್ನು ನಿಯಂತ್ರಣ ಮಾಡಲಿಕ್ಕೋಸ್ಕರ ಅಲ್ಲಿದ್ದಾರೆ ಹೊರತು ಕೈಲಾಸ ಇದರ ಸ್ಮಶಾನದಲ್ಲಿ ನನ್ನ ಗಂಡನಿಗೆ ನಾನು ಇರಬೇಕು ಅಂತ ಆಸೆ ಇಲ್ಲ. ಮತ್ತು ಉಳಿದೆಲ್ಲ ದೇವತೆಗಳು ಕೂಡ ರಜೆ ಹಾಕ್ತಾರೆ. ಹುಣ್ಣಿಮೆ ದಿನ ಚಂದ್ರಪೂರ್ಣವಾಗಿ ಕಾಣ್ತಾನೆ, ದಿನೇ ದಿನಕ್ಕೆ ಆಫ್ ಡ್ಯೂಟಿನೇ ಅವನು. ಕೃಷ್ಣ ಪಕ್ಷದಲ್ಲಂತೂ ಪೂರ್ಣ ಗೈರ್ಹಾಜರಲ್ಲೇ ಇದ್ದು ಪೂರ್ಣಿಮೆ ದಿನ ಮತ್ತೆ ಫುಲ್ ಡ್ಯೂಟಿಯಲ್ಲಿ ಇರ್ತಾನೆ. ಸೂರ್ಯ ಗ್ರಹಣದ ದಿನ ರಜೆ ಹಾಕ್ತಾನೆ. ಆಕಾಶಕ್ಕೆ ಅಭಿಮಾನಿಯಾದ ಗಣಪತಿ ರಜೆ ಹಾಕ್ತಾನೆ. ಕೆಲವೊಮ್ಮೆ ಮೋಡ ಕವಿದ ವಾತಾವರಣ ಇತ್ತು ಅಂತಾದರೆ ಅವನು ಸರಿಯಾಗಿರಲ್ಲ. ಸೂರ್ಯನಿಗೆ ಮೋಡ ಬಂದರೆ ರಜೆ ಮಳೆಗಾಲದಲ್ಲಿ. ಪ್ರತಿಯೊಬ್ಬ ದೇವತೆಗಳಿಗೂ ದೇವರು ಕೊಟ್ಟ ಕೆಲಸದಲ್ಲೇ ರಜೆ ಅಂತಿದೆ. ರುದ್ರದೇವರು ರಜೆ ಇದೆಯಾ ಅಂತ ಕೇಳಿದ್ರು. ಒಂದು ದಿನ ತನ್ನ ಕರ್ತವ್ಯ ಭ್ರಷ್ಟನಾಗಲಾರ್ದೇ ಸ್ಮಶಾನದಲ್ಲಿ ನಿಂತು ಭೂತ ಪ್ರೇತಗಳನ್ನು ಕಂಟ್ರೋಲ್ ಮಾಡ್ತಕ್ಕಂಥ ನನ್ನ ಗಂಡ
ಇಷ್ಟು ಪ್ರಾಮಾಣಿಕವಾಗಿ ಡ್ಯೂಟಿ ಮಾಡೋನನ್ನು ಬೈತಾ ಇದ್ದೇನೆ ನೀನು ಅಂತ ಹೇಳಿದೆ ಸತ್ಯದೇವಿ. ಮತ್ತೆ ನನ್ನ ಗಂಡ ಮೈಲಿಗೆ ಅಂತ ಹೇಳಿದೆಯಲ್ಲ, ಅವನ ತಲೆಯಲ್ಲಿರ್ತಕ್ಕಂಥದ್ದು ಯಾರು? ಸಾಕ್ಷಾತ್ ಗಂಗಾದೇವಿ, ಪರಮಾತ್ಮನ ಕಾಲು ತೊಳೆದ ನೀರು ಅದು. ಆ ಪಾದ ತೊಳೆದ ನೀರು ಎಷ್ಟು ಪುಣ್ಯ ಅಂತ ತಿಳ್ಕೊಂಡಿದ್ದೀನಿ. ಅದನ್ನು ತಲೆ ಮೇಲೆ ಜಟೆಯಲ್ಲಿ ಧಾರಣೆ ಮಾಡ್ಕೊಂಡು ಕೂತಿದಾರಲ್ಲ ಆ ರುದ್ರದೇವರು, ಅಂಥವ್ರ ಮೈಲಿಗೆನ ಅಂತ ಕೇಳಿದ್ರು ಸತೀದೇವಿ. ಆಮೇಲೆ ಸ್ಮಶಾನದಲ್ಲಿ ವಾಸ ಮಾಡ್ತಾನೆ ಅಂತ ಹೇಳಿದ್ದಾರೆ. ಪ್ರತಿಯೊಂದು ಸ್ಮಶಾನಕ್ಕೆ ಹೋದರೆ ಸ್ನಾನ ಮಾಡಬೇಕು ಅಂತಿದೆ ಸ್ಮಶಾನದಿಂದ ಬಂದ ಮೇಲೆ. ಆದರೆ ರುದ್ರದೇವರು ನಿಜವಾದ ಮನೆಗೆ ಹೋದರೆ ಮಾಡಿದ ಪಾಪ ಎಲ್ಲ ನಾಶ ಆಗ್ತದೆ. ಅಲ್ಲಿ ಸ್ನಾನ ಮಾಡೋ ಕ್ರಮ ಇಲ್ಲ. ಯಾವುದದು? ಕಾಶಿ. ರುದ್ರದೇವರು ಪಾರ್ವತಿ ದೇವಿ ಜೊತೆಗೆ ಸಂಸಾರ ಮಾಡಲಿಕ್ಕೆ ತಾವು ಆರಿಸಿಕೊಂಡ ಊರು ಕಾಶಿ. ಅವಿಮುಕ್ತ ಕ್ಷೇತ್ರ ಅಂತ ನಾನು ಕರೀತಾರೆ. ಜನ ಪ್ರತಿಯೊಬ್ಬ ಬ್ರಾಹ್ಮಣನೂ ಕೂಡ ನಾನು ಪುಣ್ಯವಂತನಾಗಬೇಕು ಅಂತ ಹೋಗುವ ಏಕೈಕ ಸ್ಮಶಾನ ಅಂತಂದ್ರೆ ಕಾಶಿ. ಅದು ನಿಜವಾಗ್ಲೂ ಅಲ್ಲಿ ಸಂಕಲ್ಪ ಮಾಡುವಾಗ ಮಹಾಸ್ಮಶಾನೇ ಕಾಶಿಪುರ್ಯಾಮ್ ಅಂತಲೇ ಸಂಕಲ್ಪ ಮಾಡಿಸ್ತಾರೆ. ಆ ಸ್ಮಶಾನಕ್ಕೆ ಹೋದರೆ ಪವಿತ್ರ ಆಗ್ತೀವಿ ನಾವು. ಅಂಥ ಉತ್ತಮವಾದ ವ್ಯಕ್ತಿತ್ವ. ಯಾಕೆ? ರುದ್ರದೇವರ ಸನ್ನಿಧಾನ ಇದೆ. ಸ್ಮಶಾನ ಅಂತ ಪವಿತ್ರ ಆಗೋದಲ್ಲ, ರುದ್ರದೇವರ ಸನ್ನಿಧಾನ ಇರೋದ್ರಿಂದ ನಾವು ಪವಿತ್ರ ಆಗ್ತೇವೆ. ಇಷ್ಟೆಲ್ಲ ಪುಣ್ಯವಂತರಾದ ನನ್ನ ಗಂಡ ನನಗೆ ಹೀಗೆ ಬೈತಾ ಇದ್ದೀವಿ. ನೋಡು, ದೇವರು ಪುಣ್ಯವಂತರಿಗೆ ಕೊಡುವಂಥ ಕೆಲವೊಂದು ಫಲಗಳನ್ನು ಹೇಳ್ತೇನೆ. ವಿದ್ಯಾ ತಪೋ ವಿತ್ತ ವಪುರ್ವಯ ಕುಲೈ ಸತಾಂ ಗುಣೈ ಷಡ್ವಿರಸತ್ತಮಾಮದೈ. ಒಳ್ಳೆ ವಿದ್ಯೆ, ತಪಸ್ ಮಾಡುವ ಶಕ್ತಿ. ವಿತ್ತ ಅಂತಂದರೆ ದುಡ್ಡು, ವಪುಹು ಅಂತಂದರೆ ಗಟ್ಟಿಮುಟ್ಟಾದ ಶರೀರ, ವಯಃ ಅಂತಂದರೆ ಯೌವನ, ಕುಲ ಅಂತಂದರೆ ಉತ್ತಮವಾದ ವಂಶದಲ್ಲಿ ಹುಟ್ಟೋದು. ಇದೆಲ್ಲ ಪುಣ್ಯವಂತರು ಕೊಡುವಂಥದ್ದು ಫಲ. ಇದೆಲ್ಲ ಇದೆ. ನಿನಗೆ ಬ್ರಹ್ಮದೇವರ ಮಗನಾಗಿ ಹುಟ್ಟಿದೆ, ಬೇಕಾದಷ್ಟು ಸಂಪತ್ತಿದೆ, ಬೇಕಾದಷ್ಟು ಜ್ಞಾನ ಇದೆ, ಒಳ್ಳೆ ದೇಹದಾರ್ಢ್ಯ, ಯೌವನ ಎಲ್ಲ ಇದೆ. ಆದರೆ ಇದೆಲ್ಲ ಹಾಳಾಗ್ತಾ ಇದೆ. ಯಾವುದರಿಂದ ಅಂತಂದರೆ ನಾನು ದೊಡ್ಡವನು ಅಂತನ್ನುವ ದುರಹಂಕಾರದಿಂದ ಹಾಳು ಮಾಡ್ಕೊಳ್ತಾ ಇದ್ದೆ. ಮಗಳ ಅಪ್ಪನ ಹೇಳಿ, ನಿನ್ನಂಥ ಅಯೋಗ್ಯರಿಗೆ ಏನು ಉಪದೇಶ ಮಾಡಿದರೂ ಕೂಡ ಉಪಯೋಗ ಆಗಲ್ಲ, ಮನೆಗೂ ಹೋಗಲ್ಲ ನಾನು. ಯಾಕೆ? ಮನೆಗೆ ಹೋದರೆ ರುದ್ರದೇವರನ್ನು ದಾಕ್ಷಾಯಿಣಿ ಅಂತ ಕರೀತಾರೆ. ದಾಕ್ಷಾಯಿಣಿ ಅಂತಂದ್ರೆ ಏನು? ದಕ್ಷ ಪ್ರಜಾಪತಿಯ ಮಗಳು ಅಂತ ಅರ್ಥ. ಅವರು ಈ ಹೆಸರನ್ನು ಬಿಟ್ಟು ಯಾವತ್ತೂ ನನ್ನ ಬೇರೆ ಹೆಸರಿಂದ ಕರೆದಿಲ್ಲ. ಉಮಾ, ದಾಕ್ಷಾಯಿಣಿ, ಗೌರಿ, ಕಾಳಿ, ಹೈಮವತೀಶ್ವರಿ ಇಷ್ಟು ಹೆಸರಿದ್ರು ಯಾವಾಗಲೂ ರುದ್ರದೇವರು ದಾಕ್ಷಾಯಿಣಿ ಅಂತಲೇ ಕರೀತಾರೆ ಹೆಂಡತಿ ಸತೀದೇವಿ. ಯಾಕೆ ಅಂತಂದರೆ ಅಪ್ಪನ ಮನೆ ಬಿಟ್ಟು ಬಂದಿದೆ ಅಂತ ಯಾವತ್ತೂ ಅನಿಸ್ಕೊಡಲ್ಲ ಅಂತ. ತನ್ನ ಹೆಂಡತಿ ಮೇಲೆ ಅಷ್ಟು ಪ್ರೀತಿ. ಯಾವಾಗಲೂ ಅವರ ಅಪ್ಪನ ಸ್ಮರಣೆಯನ್ನು ಗಂಡ ಮಾಡ್ತಾ ಇದ್ದ ಅಂತಂದರೆ ನಮ್ಮ ಮಾವ ಎಂಥ ಒಳ್ಳೆಯವನು, ಇಂಥ ಒಳ್ಳೆಯ ರತ್ನ ಕೊಟ್ಟಿದ್ದಾನೆ ಅಂತ ಸ್ಮರಣೆ ಮಾಡ್ತಾ ಇದ್ದರೆ ಅಪ್ಪನ ಮೇಲೆ ಗೌರವ ಇರತಕ್ಕಂಥ ಅಳಿಯನ ಮನೆಯಲ್ಲಿರೋದು ಭಾರಿ ಸಂತೋಷ ಆಗ್ತದೆ. ನನಗೆ ಸಂತೋಷ ಆಗಲಿ ಅಂತ ಪ್ರತಿನಿತ್ಯವೂ ಕೂಡ ದಾಕ್ಷಾಯಿಣಿ ಅಂತ ಕರೀತಾರೆ ರುದ್ರದೇವರು. ಆದ್ದರಿಂದ ನನಗೆ ಎಷ್ಟು ನಿನ್ನ ಮೇಲೆ ಬೇಜಾರಾಗಿದೆ ಅಂತಂದರೆ ನಿನ್ನ ಮಗಳು ಅಂತ ಎಲ್ಲಿ ಹೇಳ್ಕೊಳ್ಳಿಕ್ಕೂ ಬೇಜಾರಾಗಿದೆ. ಆದ್ದರಿಂದ ನಾನು ಮನೆಗೂ ಹೋಗಲ್ಲ ಅಂತ ಹೇಳಿ ಪ್ರೌಢೇವ ಅಪ್ರೌಢೇವ ಆತ್ಮನಾತ್ಮಾನ ವಚಹಾತ್ ಯೋಗವನ್ನಿನ ಒಂದು ಪೀತಾಂಬರದ ಬಟ್ಟೆಯನ್ನು ತಗೊಂಡು ಮೈ ಮೇಲೆಲ್ಲ ಪೂರ್ಣವಾಗಿ ಹಾಕ್ಕೊಂಡು ಯೋಗ ಮಾರ್ಗದಿಂದ ಬೆಂಕಿಯನ್ನು ಹಚ್ಚಿಕೊಂಡು ಅಲ್ಲೇ ದೇಹತ್ಯಾಗ ಮಾಡಿದ್ದಂತೆ. ಎಷ್ಟೋ ಜನ ಹೇಳ್ತಾರೆ ಬೇರೆ ಬೇರೆ ಕಥೆಗಳನ್ನು ಹೇಳುವಾಗ ಅಗ್ನಿಕುಂಡದಲ್ಲಿ ಹಾರಿದ್ದು ಅಂತ. ಕೆಲಸ ಮಾಡಿಲ್ಲ ಸತೀದೇವಿ. ಭಾಗವತದಲ್ಲಿರೋದು ಅಜಹಾತ್ ಯೋಗವನ್ನಿನ, ಯೋಗ ಮಾರ್ಗದಿಂದ ಮೈಗೆಲ್ಲ ಬೆಂಕಿ ಹಚ್ಚಿಕೊಂಡು ಅಲ್ಲೇ ಪ್ರಾಣ ಬಿಟ್ಟು. ಈ ರುದ್ರದೇವರು ಸತೀದೇವಿಗೆ ರಕ್ಷಣೆ ಇರಲಿ ಅಂತ ಹೇಳಿ ನಂದೀಶ್ವರ, ಭೂಷಣ, ಮಣಿಮಂತ ಇವ್ರನ್ನೆಲ್ಲ ಭಗ ಇವ್ರನ್ನೆಲ್ಲ ಕಳಿಸಿದ್ರು ರಕ್ಷಣೆಗೆ ಅಂತ. ತಮ್ಮ ರಾಣಿ ಸತ್ತು ಹೋದ್ದು ಅಂತ ಇವರೆಲ್ಲ ಆಕ್ರಮಣ ಮಾಡಿದಾಗ ಭೃಗು ಮಹರ್ಷಿಗಳು ಯಜ್ಞದಲ್ಲಿ ಒಂದು ಮಂತ್ರದಿಂದ ಆಹುತಿ ಕೊಟ್ಟರು. ಆ ಮಂತ್ರವನ್ನು ಇವತ್ತು ನಾವು ಶ್ರಾದ್ದದಲ್ಲಿ ಉಪಯೋಗಿಸ್ತೇವೆ. ಅಪಹತ ಅಸುರಕ್ಷಾ ಅಂಶಪಿಶಾಚ ಯೇಕ್ಷಯಂತಿ ಪೃಥಿವೀವನು ಅನ್ಯತ್ರೈತೋ ಗಚ್ಚಂತು ಯತ್ರೈತೇಷಾಂ ಗತಂ ಮನಃ. ಈ ಮಂತ್ರವನ್ನು ಹೇಳಿ ಯಜ್ಞದಲ್ಲಿ ಆಹುತಿ ಹಾಕಿದ್ರಿಂದ ಸಾವಿರಾರು ಜನ ಋಭು ಅಂತನ್ನುವ ದೇವತೆಗಳು ಹುಟ್ಟಿದರು. ಋಭು ಅನ್ನುವ ದೇವತೆಗಳ ಗುಂಪು. ಅವರೆಲ್ಲ ಇಂದ್ರಲೋಕದಲ್ಲಿ ಇಂದ್ರನ ಸೇವೆ ಮಾಡಿಕೊಂಡಿರ್ತಕ್ಕಂಥದ್ದು.
ರುದ್ರದೇವರ ಕಡೆಯವರನ್ನು ಸಂಹಾರ ಮಾಡಬೇಕು ಅಂತ ಪ್ರೊಟೆಕ್ಷನ್ಗೋಸ್ಕರ ಅಂತ ಇವರು ಯಜ್ಞಕುಂಡದಿಂದ ಹೊರಗಡೆ ಬಂದರು. ಇವರನ್ನೆಲ್ಲ ಹೊಡೆದು ಕಳಿಸಿದ್ರು ರುದ್ರದೇವರ ಕಡೆಯವರನ್ನು. ಶ್ರಾದ್ದದಲ್ಲಿ ಯಾಕೆ ಇವ್ರನ್ನ ಹಾಕ್ತೀವಿ ಅಂತಂದ್ರೆ ಶ್ರೇಯಾಂಸಿ ಬಹು ವಿಜ್ಞಾನಿ, ಒಳ್ಳೆ ಕೆಲಸ ಮಾಡುವಾಗ ವಿಘ್ನಗಳು ಜಾಸ್ತಿ ಬರುತ್ತದೆ ಅಂತ ಹೇಳಿ ಈ ಮಂತ್ರದಿಂದನೇ ದಿಗ್ಬಂಧನ ಮಾಡಿಸ್ತಕ್ಕಂಥದ್ದು ಅಂತ ಕ್ರಮ ಇದೆ ಶಾಸ್ತ್ರದಲ್ಲಿ. ಆದ್ದರಿಂದ ಆ ಮಂತ್ರವನ್ನು ಹೇಳಿ ಭೃಗು ಮಹರ್ಷಿಗಳು ಋಗುದೇವತೆಗಳನ್ನು ಹುಟ್ಟಿಸಿದ್ರು, ಹೊಡೆದು ಕಳಿಸಿದ್ರು. ರುದ್ರದೇವರು ಬಂದು ಇದೆಲ್ಲ ಸುದ್ದಿ ಗೊತ್ತಾಯಿತು, ಹೀಗೀಗಾಯಿತು, ಸತೀದೇವಿ ಸತ್ತೋತ್ತು ಅಂತ. ಆವಾಗ ರುದ್ರದೇವರು ಸಿಟ್ಟು ಬಂದ ಹಾಗೆ ನಟನೆ ಮಾಡಿ ತಮ್ಮ ಜಟೆಯನ್ನು ನೆಲಕ್ಕೆ ಅಪ್ಪಳಿಸಿದ್ರಂತೆ. ಒಂದು ಕೂದಲಿನಿಂದ ಹುಟ್ಟಿರ್ತಕ್ಕಂಥವನು ವೀರಭದ್ರ ಅಂತ ಕರೀತಾರೆ. ವೀರಭದ್ರ ಹುಟ್ಟಿದ ತಕ್ಷಣವೇ ರುದ್ರದೇವರು ನಮಸ್ಕಾರ ಮಾಡಿ ಕೇಳಿದ್ದಂತೆ, ಯಾಕೆ ಹುಟ್ಟಿಸಿದಿರಿ, ನನಗೇನು ಕೆಲಸ ಇದೆ ಅಂತ ಹೇಳಿದಾಗ ರುದ್ರದೇವರು ಹೇಳಿದರು, ಭೂಲೋಕದಲ್ಲಿ ದಕ್ಷ ಪ್ರಜಾಪತಿ ಯಜ್ಞ ಮಾಡ್ತಾ ಇದ್ದಾನೆ, ಇಡೀ ಯಜ್ಞ ಶಾಲೆಯನ್ನು ಭಗ್ನಗೊಳಿಸು, ಆ ಯಜ್ಞ ಪೂರ್ಣ ಆಗಬಾರ್ದು, ಅಲ್ಲಿ ನನ್ನ ಹೆಂಡತಿ ಪ್ರಾಣ ಹೋಗಿದೆ ಅಂತ ಹೇಳಿದರು. ಆಯಿತು ಅಂತ ವೀರಭದ್ರದೇವರು ಉತ್ತರ ದಿಕ್ಕಿನಿಂದ ಬಂದರಂತೆ. ಹರಿದ್ವಾರ ಕ್ಷೇತ್ರದಲ್ಲಿ ಇವತ್ತಿಗೂ ಕೂಡ ದಕ್ಷ ಮಂದಿರ ತೋರಿಸ್ತಾರೆ, ದಕ್ಷ ಯಜ್ಞ ಮಾಡಿದ ಜಾಗ ಅಂತ ತೋರಿಸ್ತಾರೆ ಅದನ್ನು. ಅಲ್ಲಿಂದ ಸರಿಯಾಗಿ ಉತ್ತರ ಅಂತಂದರೆ ಹರಿದ್ವಾರದಿಂದ ಉತ್ತರ ಭಾಗಕ್ಕೆ ಹೋದ್ರೇ ನಮಗೆ ಕೇದಾರ ಸಿಗೋದು. ಅದರಿಂದ ಆ ಜಾಗ ಇರಬಹುದು ಅಂತ ಅನಿಸ್ತದೆ, ಅಲ್ಲೇ ಯಜ್ಞ ಮಾಡಿದ್ದು ಇರಬಹುದು ಅಂತ ಅನಿಸ್ತದೆ. ಅಲ್ಲಿಂದ ವೀರಭದ್ರ ದೇವರು ನಡ್ಕೊಂಡು ಬರ್ತಾ ಇದ್ದಾರೆ. ಭಾರೀ ಧೂಳು ಎದ್ದಿದೆ. ಈ ಯಜ್ಞ ಮಂಟಪದಲ್ಲಿ ಕೂತು ಜನಗಳೆಲ್ಲ ಅನ್ಕೊಳ್ಳಿಕ್ಕೆ ಶುರು ಮಾಡಿದ್ರಂತೆ. ಧೂಳು ಬರೋದು ಸಾಯಂಕಾಲದ ಹೊತ್ತು ಗೋಧೂಳಿ ಮುಹೂರ್ತಕ್ಕೆ. ಯಾಕೆಂದರೆ ದನಗಳೆಲ್ಲ ಮೇಯ್ಕೊಂಡು ಬರುವಾಗ ಅವುಗಳ ಗೊರಸಿಗೆಲ್ಲ ಮಣ್ಣು ಹಾಕ್ಕೊಂಡು ಮೇಲೆ ಧೂಳು ಹೇಳ್ತಿತ್ತು, ಲಕ್ಷಾಂತರ ಗೋವುಗಳು ಒಟ್ಟಿಗೆ ಬಂದರೆ. ಆದರೆ ಮಧ್ಯಾಹ್ನದ ಕಾಲ ಗೋಧೂಳಿ ಮುಹೂರ್ತ ಇಲ್ಲ ಅಂದರೆ ಇಷ್ಟು ಧೂಳಿಯನ್ನು ಯಾವಾಗ ಬರಬೇಕು, ಪ್ರಳಯ ಕಾಲದಲ್ಲಿ ಬರಬೇಕು, ಅಥವಾ ಕಳ್ಳರು ಓಡಾಡ್ಕೊಂಡು ಹೋಗ್ತಿರ್ಬೋದು. ಆ ಕಳ್ಳರು ಓಡುವಾಗ ಮಣ್ಣು ಎದ್ದು ಧೂಳು ಬಂದಿರಬಹುದು. ಆದರೆ ಈ ಕಾಲದಲ್ಲಿ ಕಾರ್ತವೀರ್ಯಾರ್ಜುನ ಅಂತನ್ನುವ ರಾಜ ಇದ್ದ. ಕಾರ್ತವೀರ್ಯಾರ್ಜುನನ ಸ್ಮರಣೆ ಮಾಡಿದ್ರೆ ಕಳೆದು ಹೋದ ವಸ್ತು ಅಂತ ಸಿಕ್ಕಾಗ ಅವನಿದ್ದಾಗ ಕಳ್ತನ ಮಾಡಲಿಕ್ಕಾಗ್ತದೆ ಯಾರಾದರೂ. ಆದ್ದರಿಂದ ಕಳ್ಳರು ಯಾರೂ ಓಡೋಗ್ಲಿಕ್ಕಿರ್ಲಿಕ್ಕಿಲ್ಲ. ಮತ್ತು ಪ್ರಳಯ ಕಾಲ ಅಲ್ಲ. ಯಾಕೆ ಅಂತಂದರೆ ಅದರ ಮುನ್ಸೂಚನೆಗಳೇ ಇಲ್ಲ ಪ್ರಳಯದ್ದು. ಹಾಗಾಗಿ ಪ್ರಳಯ ಕಾಲವು ಇದಲ್ಲ, ಯಾಕೆಷ್ಟು ಧೂಳು ಇತ್ತು ಅಂತ ವಿಚಾರ ಮಾಡಿದಾಗ ಎಲ್ರಿಗೂ ರುದ್ರದೇವರು ಪ್ರತ್ಯಕ್ಷರಾದರು. ತ್ರಿಶೂಲ ಹೇಗಿತ್ತು ಅಂತ ವರ್ಣನೆ ಮಾಡ್ತಾರೆ ರುದ್ರದೇವರು. ಆ ವೀರಭದ್ರದೇವರ ರೂಪ ನೋಡಿಬಿಟ್ರೆ ಪ್ರಳಯ ಕಾಲದ ರುದ್ರದೇವರು ನೋಡಿದಾಗ ಆಗ್ತಾ ಇತ್ತು. ಪ್ರಳಯ ಕಾಲದಲ್ಲಿ ರುದ್ರದೇವರ ರೂಪ ಹೇಗಿರ್ತದೆ ಪ್ರಳಯ ಕಾಲದಲ್ಲಿ ಅಂತಂದರೆ, ಈ ಇಂದ್ರ, ಅಗ್ನಿ, ಯಮ, ವರುಣ, ನಿವೃತ್ತಿ ಅಂತೆಲ್ಲ ಏನು ದಿಕ್ಪಾಲಕ ದೇವತೆಗಳಿದ್ದಾರೆ, ಇವರು ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಆನೆಗಳಿದೆ. ಐರಾವತ, ಪುಷ್ಪದಂತ ಅಂತೆಲ್ಲ ಆನೆಗಳಿದೆ. ಆ ಆನೆಗಳನ್ನು ತಮ್ಮ ತ್ರಿಶೂಲದಲ್ಲಿ ರುದ್ರದೇವರ ಹಾಕ್ಕೊಂಡು ಆನೆಗಳನ್ನು ಈ ಗ್ರಾಮ ದೇವತೆ ದೇವಸ್ಥಾನ ಮುಂದೆ ನಿಂಬೆ ಹಣ್ಣು ಚುಚ್ಚಿರ್ತಾರೆ. ಹಾಗೆ ಆನೆಗಳನ್ನು ಚುಚ್ಚಿಕೊಂಡು ಆ ತ್ರಿಶೂಲ ಹಿಡ್ಕೊಂಡು ನರ್ತನ ಮಾಡ್ತಾರೆ. 8 ಆನೆಗಳನ್ನು ಚುಚ್ಚಿ ತ್ರಿಶೂಲಕ್ಕೆ, ಆ ತ್ರಿಶೂಲವನ್ನು ಒಂದು ಕೈಯಲ್ಲಿ ಹಿಡ್ಕೊಂಡು ನರ್ತನ ಮಾಡತಕ್ಕಂಥವ್ರು ರುದ್ರದೇವರು. ಅಂಥ ಬಲಶಾಲಿಗಳು. ಅಷ್ಟು ಬಲ ಈ ವೀರಭದ್ರನಲ್ಲಿ ಕಾಣುತ್ತಂಥವ್ರಿಗೆಲ್ಲ ಜನಗಳಿಗೆ. ನೋಡ್ತಾ ಇದ್ದಾಗ ಕ್ಷಣ ಮಾತ್ರದಲ್ಲಿ ಯಜ್ಞಶಾಲೆ ಎಲ್ಲ ಭಗ್ನಗೊಂಡು ದಕ್ಷ ಪ್ರಜಾಪತಿಯನ್ನು ಸಂಹಾರ ಮಾಡು ಅಂತ ಹೇಳಿ ಮಾಡುವಾಗ ಹೋಗಿ ತ್ರಿಶೂಲವನ್ನು ದಕ್ಷ ಪ್ರಜಾಪತಿ ಕುತ್ತಿಗೆಗಿಟ್ಟರು. ಏನು ಪ್ರಯತ್ನ ಪಟ್ಟರೂ ಕೂಡ ಒಂದು ಚೂರು ಗಾಯನೂ ಮಾಡಲಿಕ್ಕೆ ಆಗಲಿಲ್ಲ. ಯಾರಿಗೆ? ವೀರಭದ್ರನಿಗೆ ಗಾಯ ಮಾಡಲಿಕ್ಕಾಗಲಿಲ್ಲ. ರಕ್ತವೂ ಬರಲಿಲ್ಲ ಒಂದು ಹನಿ. ಇಂಥ ಪರಾಕ್ರಮಿ ರುದ್ರದೇವರು ಅಂತ ಅರ್ಥ ಅಲ್ಲ. ದಕ್ಷ ಪ್ರಜಾಪತಿ ಅಷ್ಟು ಪರಾಕ್ರಮಿ ಅಂತ ಅರ್ಥ ಅಲ್ಲ. ಈ ಸಿಚುವೇಶನ್ ನಿಜವಾದ ಅರ್ಥ ಏನು ಅಂತಂದರೆ, ವಾಯುಸ್ಥಿತಿಯಲ್ಲಿ ಒಂದು ಮಾತು ಹೇಳ್ತಾರೆ, ಪೂರ್ಣ ಜ್ಞಾನೋಜಸುಸ್ತೆ ಗುರುತಮೋ ಕುಶೋ ಶ್ರೀಮದಾನಂದ ತೀರ್ಥ ಕ್ರೀಡಾ ಮಾತ್ರಂ ತದೇತತ್ ಪ್ರಮುದದ ಸುಧಿಯಾಂ ಮೋಹಕದ್ವೇಷ ಭಾಜಾಂ. ಭೀಮಸೇನ ನಡ್ಕೊಂಡು ಹೋಗುವಾಗ ಹನುಮಂತನ ಬಾಲ ಅಡ್ಡ ಇತ್ತು, ಅದನ್ನು ದಾಟಬಾರದು ಅಂತ ಭೀಮಸೇನ ಎತ್ತುಕೊಂಡಿನ ಬಾಲ ಅಂತ ಹನುಮಂತನಿಗೆ ಹೇಳಿದಾಗ, ನನಗೆ ವಯಸ್ಸಾಗಿದೆ ನೀನೇ ಎತ್ತಿಡು ಅಂತ ಹೇಳಿದ್ರು. ಭೀಮಸೇನಿಗೆ ಎತ್ತಕ್ಕಾಗಲಿಲ್ಲ ಅಂತ ಅನ್ನೋ ಕಥೆ ಪ್ರಸಿದ್ಧ. ಅದಕ್ಕೆ ತ್ರಿವಿಕ್ರ ಪಂಡಿತಾಚಾರ್ಯರು ಹೇಳ್ತಾರೆ, ಈ ಕಥೆ ನಿಜನೋ ಸುಳ್ಳು. ಭೀಮಸೇನ ಬೇರೆ ಅಲ್ಲ, ಹನುಮಂತ ಬೇರೆ ಅಲ್ಲ. ಹನುಮಂತನಿಗೆ ಎಷ್ಟು ವಯಸ್ಸಾಗಿದ್ರೂ ಕೂಡ ಆಯಾಸ ಆಗೋದು ಅಂತಿಲ್ಲ. ಭೀಮಸೇನಿಗೆ ಎಷ್ಟು ಯೌವನ ಇದ್ದರೂ ಕೂಡ
ಹನುಮಂತನಿಗಿಂತ ಜಾಸ್ತಿ ಶಕ್ತಿ ಅಂತೇನಿಲ್ಲ. ಇಬ್ಬರು ಸಮಬಲರೇ. ಅವರು ಒಬ್ಬನೇ ದೇವರ ಎಲ್ಲ ಅವತಾರಗಳಷ್ಟೇ, ಭೀಮ ಹನುಮಂತ. ನೋಡುವವರಿಗೆ ಬೇರೆ ಬೇರೆ ಅಂತ ಅನಿಸಿ ಭೀಮನಿಗಿಂತ ಹನುಮಂತನಿಗೆ ಶಕ್ತಿ ಜಾಸ್ತಿ ಅಂತ ತಪ್ಪು ತಿಳುವಳಿಕೆ ಬರಲಿ ಅಂತ ಈ ಕಥೆಯನ್ನು ಮಾಡಿದ್ರಂತೆ. ಈ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡಿದರು ವಾಯುದೇವರು. ಆದರೆ ಎಲ್ಲ ಅವತಾರಗಳಲ್ಲಿಯೂ ಕೂಡ ಸಮಾನವಾದ ಶಕ್ತಿ, ಸಮಾನವಾದ ಜ್ಞಾನ ಇರತಕ್ಕಂಥದ್ದು ವಾಯುದೇವರಿಗೆ ಪರಮಾತ್ಮನಿಗೆ ಇಬ್ಬರಿಗೆ. ಉಳಿದೆಲ್ಲ ದೇವತೆಗಳಿಗೆ ತಾವು ಮೂಲ ರೂಪದಲ್ಲಿ ಎಷ್ಟು ಶಕ್ತಿ ಎಷ್ಟು ಜ್ಞಾನ ಇರ್ತದೋ ಅಷ್ಟು ಶಕ್ತಿ ಅಷ್ಟು ಜ್ಞಾನ ಅವತಾರದಲ್ಲಿರಲ್ಲ. ಲಕ್ಷ್ಮಣ ಮಹಾಭಾರತದ ಈ ರಾಮಾಯಣದ ಯುದ್ಧದಲ್ಲಿ ಯುದ್ಧ ಮಾಡುವಾಗ ರಾವಣ ಲಕ್ಷ್ಮಣನನ್ನು ತಲೆ ಜುಟ್ಟು ಹಿಡಿದು ದರ 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 ಅಂತ ಎಳ್ಕೊಂಡು ಹೊರಟಿದ್ದಂತೆ. ಅವಾಗ ರಾಮ ಹೇಳ್ತಾನೆ, ಏನು ನಿನ್ನ ಪರಿಸ್ಥಿತಿ ಅಂತಂತಾನೆ. ನೀ ಯಾರಂತ ಗೊತ್ತಾ ನಿನಗೆ? ಇಡೀ ಬ್ರಹ್ಮಾಂಡವನ್ನು ನಿನ್ನ ತಲೆ ಮೇಲೆ ಒಂದು ಸಾಸಿವೆ ಕಾಳು ಹೊತ್ತಾಗಿ ಹೊತ್ತಿದ್ದು ಶೇಷ ನೀನು. ಇಂಥದ್ರಲ್ಲಿ ರಾವಣ ನಿನ್ನನ್ನು ಎಳ್ಕೊಂಡು ಹೋಗೋ ಪರಿಸ್ಥಿತಿ ಬಂತಲ್ಲ ಅಂತಂದಾಗ ಅವಾಗ ಲಕ್ಷ್ಮಣ ನಾನು ಶೇಷ ಅಂತ ಚಿಂತನೆ ಮಾಡಿದ. ರಾವಣನಿಗೆ ಒಂದು ಕೂದಲು ಎತ್ತುತ್ತೆ ಆಗಲಿಲ್ಲ ಲಕ್ಷ್ಮಣ. ಆಮೇಲೆ ಅಂದರೆ ಉಳಿದ ದೇವತೆಗಳಿಗೆ ಅವತಾರ ಮಾಡಿ ಬಂದಾಗ, ಭೂಲೋಕಕ್ಕೆ ಬಂದಾಗ ತಾವು ಯಾರು, ತಮ್ಮ ಶಕ್ತಿ ಎಷ್ಟು, ತಮ್ಮ ಜ್ಞಾನ ಎಷ್ಟು ಅಂತ ಎಲ್ಲ ಮರೆತೋಗಿರ್ತಾರೆ. ವಾಯುದೇವರಿಗೆ ಪರಮಾತ್ಮನಿಗೆ ಇಬ್ಬರಿಗೆ ಮಾತ್ರ ಮೂಲ ರೂಪದಲ್ಲಿ ನಾನು ಯಾರು, ಎಷ್ಟು ಶಕ್ತಿ ಇದೆ, ಎಷ್ಟು ಜ್ಞಾನ ಇದೆ ಅದೆಲ್ಲವೂ ಕೂಡ ನೆನಪಿರ್ತಕ್ಕಂಥದ್ದು ಇವರಿಬ್ಬರಿಗೆ. ಆದ್ದರಿಂದ ಭೂಮಿಯ ಸೈಡ್ ಎಫೆಕ್ಟ್ ಇರಲಾರದ ದೇವತೆಗಳು ಅಂತಂದರೆ ಇಬ್ಬರೇ ಜಗತ್ತು. ಒಬ್ಬರು ವಾಯುದೇವರು, ಇನ್ನೊಬ್ಬರು ಪರಮಾತ್ಮ. ಇದನ್ನು ತಿಳಿಸ್ಕೊಡ್ಬೇಕು. ಆದ್ದರಿಂದ ರುದ್ರದೇವರು ಮೂಲ ರೂಪ, ವೀರಭದ್ರ ಅವತಾರ ರೂಪ ರುದ್ರದೇವರು. ಆದ್ದರಿಂದ ರುದ್ರದೇವರ ಅವತಾರರಾದ ವೀರಭದ್ರ ದೇವರಿಗೆ ಅವನು ಒಂದು ಗಾಯನ ಮಾಡಲಿಕ್ಕೆ ಆಗಲಿಲ್ಲ. ಆವಾಗ ರುದ್ರದೇವರು ಬಂದ್ರಂತೆ. ಬಂದು ಅವರು ಪ್ರಯತ್ನ ಪಟ್ಟರು, ಆಗಲಿಲ್ಲ. ಆದರೆ ರುದ್ರದೇವರು ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡಿದರು. ಏನು ಅಂದರೆ, ದಕ್ಷ ಪ್ರಜಾಪತಿ ವೈಷ್ಣವರ ದ್ವೇಷ, ವೈಷ್ಣವರ ಅಂದರೆ ವಿಷ್ಣು ಭಕ್ತರಾದ ನನ್ನನ್ನು ದ್ವೇಷ ಮಾಡ್ತಾ ಇದ್ದಾನೆ. ಯಾರು ವಿಷ್ಣು ಭಕ್ತರ ದ್ವೇಷ ಮಾಡ್ತಾನೋ ಅಂತಹ ವ್ಯಕ್ತಿ ಪಶುವಿಗೆ ಸಮಾನ. ಆದ್ದರಿಂದ ಇವನನ್ನು ಸಂಹಾರ ಮಾಡ್ತೇನೆ ಅಂತ ಹೇಳಿ ತಲೆ ಕಡಿದಾಗ ದಕ್ಷ ಪ್ರಜಾಪತಿಯ ತಲೆ ತುಂಡಾಯಿತು ಅಂತ ಹೇಳ್ತಾರೆ. ಮನುಷ್ಯನನ್ನು ಪಶು ಅಂತ ಹೇಗೆ ತಿಳ್ಕೊಂಡ್ರು ಅವರು? ಅದಕ್ಕೆ ಮಧ್ವಾಚಾರ್ಯರು ಹೇಳ್ತಾರೆ, ಯಾವ ವ್ಯಕ್ತಿಗೆ ಪರಮಾತ್ಮನ ಭಕ್ತರಲ್ಲಿ ಗೌರವ ಇಲ್ಲ, ಭಕ್ತಿ ಇಲ್ಲ, ದೇವರಲ್ಲಿ ಭಕ್ತಿ ಇಲ್ಲ, ಅಂತಹ ವ್ಯಕ್ತಿಗಳು ಮನುಷ್ಯರ ರೂಪದಲ್ಲಿ ಓಡಾಡತಕ್ಕಂಥ ಪಶುಗಳಿದ್ದ ಹಾಗೆ. ತೇನರ ಪಶವೋಲೋಕೆ ಕಿಂ ತೇಷಾಂ ಜೀವನೇ ಫಲಂ ಯೈರ್ನ ಲಬ್ಧ ಹರೇರ್ ದೀಕ್ಷಾ ನಾರ್ಚಿತೋವ ಜನಾರ್ದನ ಅಂತ ಮಧ್ವಾಚಾರ್ಯರ ನಿರ್ಣಯ ಇದೆ. ಆದ್ದರಿಂದ ದಕ್ಷ ಪ್ರಜಾಪತಿಯ ತಲೆ ಕಡಿದು ರುದ್ರದೇವರು. ತಲೆ ಕಡಿದ ಮೇಲೆ ಮತ್ತೆ ಕೈಲಾಸ ಪರ್ವತಕ್ಕೆ ಹೋಗ್ಬಿಟ್ರು. ಎದ್ದ ಅರ್ಧಕ್ಕೆ ನಿಂತು. ಎಷ್ಟೋ ದಿನ ಆದಮೇಲೆ ದೇವತೆಗಳೆಲ್ಲ ಹೋಗಿ ದಕ್ಷ ಪ್ರಜಾಪತಿ ಹತ್ರ ಬ್ರಹ್ಮದೇವರ ಹತ್ರ ಕೇಳ್ಕೊಂಡ್ರು. ಹಳೆಯ ಮಾವನ ಗಲಾಟೆಯಲ್ಲಿ ಬೃಹಸ್ಪತಿ ಸವ ಅಂತನ್ನುವ ಒಂದು ವಿಷ್ಣು ಯಾಗ ನಿಂತು ಹೋಗಿದೆ. ಇಬ್ಬರು ಮನುಷ್ಯರ ಜೀವನ ಗಲಾಟೆಯಲ್ಲಿ ಪರಮಾತ್ಮನ ಕಾರ್ಯ ಅರ್ಧಕ್ಕೆ ನಿಲ್ಲೋದು ಸರಿಯಲ್ಲ, ಅದು ಜಗತ್ತಿಗೆ ಕ್ಷೇಮ ಅಲ್ಲ. ಆದ್ದರಿಂದ ನೀವು ಬಂದು ರುದ್ರದೇವರನ್ನು ಮನವೊಲಿಸಿ ಆ ಯತ್ನ ಪೂರ್ಣಗೊಳ್ಳೋ ಹಾಗೆ ಮಾಡಿರಿ, ಪೂರ್ಣಾಹುತಿ ಆಗುವ ಹಾಗೆ ಮಾಡಿರಿ ಅಂತ ಕೇಳಿದಾಗ ಬ್ರಹ್ಮದೇವರು ಹೇಳ್ತಾ ಹೋದ್ರು ಸುಮಾರಿದೆ. ಯಾವ ಜಾಗದಲ್ಲಿ ಹೋದರು ಅಂತ ಒಂದು ಕಥೆ ಬರ್ತದೆ. ಕರ್ಣಪ್ರಯಾಗ, ಮಂದಪ್ರಯಾಗ, ವಿಷ್ಣುಪ್ರಯಾಗ ಇದನ್ನೆಲ್ಲ ದಾಟಿಕೊಂಡು ಬ್ರಹ್ಮಲೋಕಕ್ಕೆ ಹೋದ್ರಂತೆ. ಆ ಕರ್ಣಪ್ರಯಾಗದ ಒಂದು ಸ್ಪೆಷಾಲಿಟಿ ಹೇಳ್ತಾರೆ ಭಾಗವತದಲ್ಲಿ. ಬಾಳೆ ಮರ, ಹೂವಿನ ಗಿಡ ಅದೆಲ್ಲ ವರ್ಣನೆ ಇದೆ. ಒಂದು ವಿಶೇಷ ಏನು ಅಂದರೆ ಕರ್ಣಪ್ರಯಾಗದಲ್ಲಿ, ನಂದಪ್ರಯಾಗದಲ್ಲಿ ಅಲಕಾ ನದಿ ಜೊತೆಗೆ ನಂದಾ ಜೊತೆ ಸೇರೋದು, ನಂದ ಅಂತನ್ನುವ ನದಿ ಸೇರೋದು, ಅಲಕನಂದ ಅಂತ ಆಮೇಲೆ ಆಗೋದು. ಆ ನಂದಾ ನದಿಯ ಉಗಮ ಸ್ಥಾನ ಯಾವುದು ಅಂತ ಒಂದು ಪ್ರಶ್ನೆ ಮಾಡಿಕೊಡ್ತಾರೆ. ಕುಬೇರನ ಪಟ್ಟಣವಾದ ಅಲಕಾಪುರಿಯಿಂದ ಬರುವಂಥದ್ದು ಆ ನದಿ. ಆ ನದಿ ನೀರು ಸ್ವಲ್ಪ ಕೇಸರಿ, ಬಿಳಿ ನೀರಲ್ಲ. ಅಲಕಾ ನದಿ ನೀರು ಬಿಳಿ, ಗಂಗೆ ನೀರು. ನಂದಾ ನದಿ ನೀರು ಸ್ವಲ್ಪ ತುಂಬ ಕೇಸರಿ ಹಾಕಿದರೆ ಹೇಗೆ ಮಣ್ಣಿನ ಕಲರ್ ಆಗ್ತದೋ ಆ ಕಲರ್ ಬರ್ತದಂತೆ. ಯಾಕೆ ಅಂತ ಒಂದು ಪ್ರಶ್ನೆ ಮಾಡ್ಕೊಳ್ತಾರೆ.
ಕುಬೇರನ ಪಟ್ಟಣದಲ್ಲಿರ್ತಕ್ಕಂಥ ಎಲ್ಲ ದೇವತಾ ಸ್ತ್ರೀಯರು ತಮ್ಮ ಮೈಗೆ ಸುಗಂಧ ಬರಲಿ ಅಂತ ಕೇಸರಿಯನ್ನು ಹಚ್ಕೊಂಡಿರ್ತಾರಂತೆ, ಕುಂಕುಮ ಕೇಸರಿ. ತಮ್ಮ ಗಂಡಂದರ ಜೊತೆಗೆ ದೇಹ ಸಂಪರ್ಕ ಮಾಡಿ ಆಯಾಸ ಆದ ಹೆಣ್ಮಕ್ಕಳಿಗೆ ಸ್ವಲ್ಪ ಮತ್ತೆ ಶರೀರಕ್ಕೆ ತಾಕತ್ತು ಬರಲಿ ಅಂತ ಹೇಳಿ ಆ ತಂಪಾದ ನೀರಲ್ಲಿ ಸ್ನಾನ ಮಾಡ್ತಾರೆ ದೇವತಾ ಸ್ತ್ರೀಯರು. ಆ ತಂಪು ನೀರಿನಲ್ಲಿ ಸ್ನಾನ ಮಾಡಿದಾಗ ಇವರು ಮೈಗೆ ಹಚ್ಕೊಂಡಿರ್ತಕ್ಕಂಥ ಕೇಸರಿಯಲ್ಲಿ ನೀರಿಗೆ ಬೀಳ್ತದೆ. ನೀರಿಗೆ ಬಿದ್ದಾಗ ಆ ಕೇಸರಿ ಸಂಪರ್ಕದಿಂದ ನೀರಿನ ಬಣ್ಣ ಕೇಸರಿ ಬಣ್ಣಕ್ಕೆ ತಿರುಗ್ತದೆ ಅಂತ ಹೇಳ್ತಾರೆ. ಅದು ಅಷ್ಟೇ ಅಲ್ಲ ಸ್ವಾರಸ್ಯ. ಈ ನಂದಾ ನದಿಯ ನೀರಿನ ದಡದಲ್ಲಿ ಎಷ್ಟೆಷ್ಟು ಕಾಡಿದೆ ಅಲ್ಲ, ಆ ಕಾಡಲ್ಲಿರತಕ್ಕಂತಹ ಪ್ರತಿಯೊಂದು ಗಂಡಾನೆಗಳು ಹೆಣ್ಣಾನೆಗಳನ್ನು ಒತ್ತಾಯ ಮಾಡಿ ಕರ್ಕೊಂಡು ಬಂದು ಈ ನೀರು ಕುಡಿಸ್ತವೆ. ಪಾಯದಂತಹ ಗಜ ಗಜಿ ಎಲ್ಲ ಗಂಡಾನೆಗಳು ಕೂಡ ಹೆಣ್ಣಾನೆಗಳಿಗೆ ಆ ನೀರನ್ನು ಕುಡಿಸ್ತವೆ. ಯಾಕೆ ಅಂತಂದರೆ ಮನುಷ್ಯರು ಕೇಸರಿ ಹಾಕ್ಕೊಂಡು ಕುಡಿಯೋದು ಕಷ್ಟ ಇದೆ ಈಗಿನ ಕಾಲದಲ್ಲಿ. ಆನೆಗಳಿಗೆ ಯಾಕೆ ಕುಡಿಸ್ತಾರೆ? ದೇವಲೋಕದಿಂದ ವಿನಾಕಾರಣ ಬರ್ತಾ ಇದೆ, ಈ ಒಳ್ಳೆ ರುಚಿಯನ್ನು ಆಸ್ವಾದನೆ ಮಾಡಲಿ ಅಂತ ಹೆಣ್ಣಾನೆಗಳಿಗೆ ಪ್ರತಿಯೊಂದು ಗಂಡಾನೆಗಳು ಕೂಡ ಬಂದು ಆ ನೀರನ್ನು ಕುಡಿಸ್ಕೊಂಡು ಹೋಗ್ತವೆ ಅಂತ ಇಷ್ಟು ಅಲ್ಲಿ ಆ ಕಾಡಲ್ಲಿ ನಡೀತಕ್ಕಂಥ ವಿಶೇಷತೆಯನ್ನು ವೇದವ್ಯಾಸರು ಹೇಳಿದ್ದಾರೆ. ಹೀಗೆ ಅದೇ ಮಾರ್ಗದಲ್ಲಿ ಹೋಗಿದ್ರು. ಅಂದರೆ ಇವತ್ತಿಗೆ ನಾವು ಬದರಿ ಕ್ಷೇತ್ರಕ್ಕೆ ಹೋಗುವಾಗ ಅದೆಲ್ಲ ದೇವಭೂಮಿ ಅಂತಲೇ ಬೋರ್ಡ್ ಹಾಕಿದ್ದಾರೆ. ದೇವಭೂಮಿ ಅಂತಂದರೆ ದೇವತೆಗಳ ಜಾಗಗಳು ಇರೋದು. ತಮ್ಗೆ ಯಾಕೆ ಕಣ್ಣಿಗೆ ಕಾಣಲ್ಲ? ಎಷ್ಟು ಕಿಲೋಮೀಟ್ರ್ ಹೋದರು ಅಂದರೆ ಮಧ್ವಾಚಾರ್ಯರು ಹೇಳ್ತಾರೆ, ಸಾಧನೆ ಪೂರ್ಣ ಆಗೋ ತನಕ ಆ ಯಾವ ವ್ಯಕ್ತಿಗೂ ಕೂಡ ಯಾವ ದೇವತೆಗಳು ಕಣ್ಣಿಗೆ ಕಾಣಲ್ಲ ಅಂಥದ್ದು ಅಂತ ವಿಚಾರ. ಕಣ್ಣೆದುರುಗಡೆನೇ ಇದ್ದರೂ ಆ ವಸ್ತು ಕಣ್ಣಿಗೆ ಕಾಣಲ್ಲ. ಈ ಕಿರುನಲ್ಲಿ ಅಂತ ಗಿಡ ಇದೆ, ಅದು ಕರೋನಾ ಬರೋಕ್ಕಿಂತ ಮೊದಲು ಯಾರಿಗಾದ್ರೂ ಗೊತ್ತಿತ್ತ ಆ ಗಿಡ ಯಾವುದು ಅಂತ? ಕಣ್ಣೆದುರುಗಡೆ ಬೇಕಾದಷ್ಟು ಬೆಳೆದಿರ್ತಿತ್ತು, ಯಾರಿಗೂ ಗೊತ್ತಿರಲಾರ್ದೇ ಆ ಟೈಮ್ ಬಂದಾಗ ಅದು ಹೇಗೆ ಪ್ರಸಿದ್ಧಿ ಬರ್ತದೋ ಹಾಗೆ ನಮ್ಮ ಸಾಧನೆ ಪೂರ್ಣ ಆದಾಗ ಆ ದೇವತಾ ಲೋಕಗಳೆಲ್ಲ ಕಣ್ಣಿಗೆ ಕಾಣ್ತದೆ ಅಂತ ಹೇಳ್ತಾರೆ. ಅಲ್ಲಿ ರುದ್ರದೇವರು ಕೂತಿದ್ದರು. ರುದ್ರದೇವರ ಜ್ಞಾನ ಎಷ್ಟು ದೊಡ್ಡದು ಅಂತ ಹೇಳ್ತಾರೆ ಈ ಸಂದರ್ಭದಲ್ಲಿ. ಯಾಕಂದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳೋದು ಕರ್ಮಯೋಗಿಗಳು ಜ್ಞಾನಯೋಗಿಗಳು ಅಂತ ಎರಡು ಭಾಗ ಮಾಡ್ತಾರೆ ಸಾಧಕರಿಗೆ. ಕರ್ಮಯೋಗಿಗಳು ಅಂತಂದರೆ ಅವರವರ ಜಾತಿ ಧರ್ಮಗಳನ್ನು ಅನುಷ್ಠಾನ ಮಾಡಿ ಮೋಕ್ಷಕ್ಕೆ ಹೋಗೋದು. ಅವ್ರಿಗೂ ಜ್ಞಾನ ಬೇಕು. ಇನ್ನು ಕೆಲವೊಬ್ಬರು ಜ್ಞಾನಯೋಗಿಗಳು ಅಂತಿದ್ದಾರೆ, ಅವರಿಗೆ ಜ್ಞಾನವೇ ಪ್ರಧಾನ. ಪರಮಾತ್ಮನ ಬಗ್ಗೆ ತತ್ವಜ್ಞಾನ ಸಂಪಾದನೆ ಮಾಡಿ ಕರ್ಮ ಸ್ವಲ್ಪ ಕಡಿಮೆ, ಕರ್ಮಾಚರಣೆ ಅಂತ ಅನ್ನೋದು ಕಡಿಮೆ. ಇಂಥವರು ಕರ್ಮಯೋಗಿಗಳು ಯಾರು ಅಂತಂದರೆ ಜನಕಾದಿಗಳು ಅಂತ ಒಂದು ಗುಂಪು ಮಾಡ್ತಾರೆ. ಜ್ಞಾನಯೋಗಿಗಳು ಯಾರು ಅಂತಂದರೆ ಸನಕಾದಿಗಳು ಅಂತ ಹೇಳ್ತಾರೆ. ಜನಕಾದಿಗಳು ಸನಕಾದಿಗಳು. ಆ ಜ್ಞಾನಯೋಗಿಗಳಾದ ಸನಕಾದಿಗಳಿಗೆ ರುದ್ರದೇವರು ಪಾಠ ಹೇಳ್ತಾ ಕೂತಿದ್ರು. ಬ್ರಹ್ಮರ ಸಾರ್ಥ ವೇದಿನ ಅಂದರೆ ರುದ್ರದೇವರ ಜ್ಞಾನ ಎಷ್ಟಿರಬಾರ್ದು. ಹಿಂದೆ ನೀ 40 ಕಲ್ಪ ಸಮೀರನೊಳು ಶಿಷ್ಯತ್ವ ವಹಿಸಕಳಾಗ ಮಾರ್ತಗಳೋದಿ ಜಲಧಿಯೊಳು 40 ದಿನಗಳ ಕಾಲ ಚತುರ್ಮುಖ ಬ್ರಹ್ಮದೇವರ 40 ಕಲ್ಪ ಅಂತಂದರೆ ಅವರ ಒಂದು ದಿನಕ್ಕೆ 8,000 ಯುಗ. 8,000 × 40 ಎಷ್ಟಾಯಿತು? ಅಷ್ಟು ದಿನಗಳ ಕಾಲ ಶಾಸ್ತ್ರಾಭ್ಯಾಸ ರುದ್ರದೇವರು ಮಾಡಿರ್ತಾರೆ. ಅಷ್ಟು ಜ್ಞಾನ ರುದ್ರದೇವರಲ್ಲಿದೆ. ಆದ್ದರಿಂದ ಸನಕಾದಿಗಳು ಪಾಠ ಹೇಳ್ತಾ ಕೂತಿದ್ದರು. ಬ್ರಹ್ಮದೇವರು ಹೋಗಿ ರುದ್ರದೇವರನ್ನು ಸ್ತೋತ್ರ ಮಾಡಿದರು ಅಂತಂದರೆ ರುದ್ರಾಂತರ್ಗತ ಸಂಕರ್ಷಣ ರೂಪಿ ಪರಮಾತ್ಮನನ್ನು ಸ್ತೋತ್ರ ಮಾಡಿದರು. ನೀವು ದಯಮಾಡಿ ಬಂದು ಯಜ್ಞ ಪರಮಾತ್ಮನನ್ನು ಯಜ್ಞ ಪೂರ್ಣಗೊಳಿಸಬೇಕಂತ ಅನುಗ್ರಹ ಮಾಡಬೇಕು ಅಂತಂದಾಗ ರುದ್ರದೇವರು ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಬಂದ ಮೇಲೆ ರುದ್ರದೇವರು ಎಲ್ಲರಿಗೂ ಕಾಂಪ್ರಮೈಸ್ ಮಾಡಲಿಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ವರ ಕೊಟ್ಟರಂತೆ. ನಾವೊಂದು ವೇದ ಮಂತ್ರವನ್ನು ಯಾವಾಗಲೂ ಹೇಳ್ತಾ ಇರ್ತೀವಿ. ದೇವಸ್ಯತ್ವಾಸ ವಿತುಪ್ರ ಸಭೇಶ್ವಿನೋರ್ ಬಾಹುಭ್ಯಾಂ ಪೂಷ್ಣೋ ಹಸ್ತಾಭ್ಯಾಂ. ಇದು ವೇದ ಮಂತ್ರ. ಈ ವೇದ ಮಂತ್ರಕ್ಕೆ ಅರ್ಥ ಏನು ಅಂತಂದರೆ ಅಶ್ವಿನೋರ್ ಬಾಹುಭ್ಯಾಂ ಪೂಷ್ಣೋ ಹಸ್ತಾಭ್ಯಾಂ ಅಂತ. ಈ ರುದ್ರದೇವರು ಬಂದ್ರಲ್ಲ, ವೀರಭದ್ರ ಬಂದರೆ ಆವಾಗ ದಕ್ಷ ಪ್ರಜಾಪತಿ ಕಡೆಯವರ ಬಲ ಕಡಿಮೆ. ಮೊದಲಿಗೆ ಈ ದಕ್ಷ ಪ್ರಜಾಪತಿಯವರು ಏನು ರುದ್ರದೇವರ ಕಡೆ ಹೊಡೆದಿದ್ದಾರೆ, ಆ ಸೇಡನ್ನು ಇಟ್ಟುಕೊಂಡು ರುದ್ರದೇವರ ಕಡೆಯವರು ಒಬ್ಬೊಬ್ಬರನ್ನು ಒಂದೊಂದು ರೀತಿ ಹೊಡೆದಿದ್ದರು. ಭೃಗೋರ್ ಲಿಲುಂಚೆ ಶ್ಮಶ್ರೂಣಿ. ಭೃಗು ಮಹರ್ಷಿಗಳು ಆ ಋಗದೇವತೆಗಳು ಅಂತ ಎದ್ದುಕೊಂಡದಿಂದ ಬಂದಾಗ
ನೋಡಿದ್ರೆ ನನ್ನ ತಪಶಕ್ತಿ ಅಂತ ಮೀಸಿ ತಿರುಗಿಕೊಂಡಿದ್ದರು. ಮೀಸಿ ತಿರುಗಿಕೊಂಡು ಗಡ್ಡ ಕೈಯಾಡಿಸ್ಕೊಂಡಿದ್ದರು. ಅದಕ್ಕೋಸ್ಕರ ಮಣಿಮಂತ ಅಂತನ್ನುವ ದೈತ್ಯ ಹೋಗಿ ಈ ರುದ್ರದೇವರ ಕಡೆಯವನು ಹೋಗಿ ಭೃಗು ಮಹರ್ಷಿಗಳ ಗಡ್ಡ ಮೀಸೆ ಕಿತ್ತಿದ್ದಂತೆ. ಮತ್ತು ಇದನ್ನೇ ಅಲ್ಲ, ತಿರುಗಿಕೊಂಡಿದ್ದ ಮೀಸೆ ಕಿತ್ತಿದ್ದಂತೆ. ಅಶ್ವಿನಿ ದೇವತೆಗಳು ನಮ್ಮ ದೇವತೆಗಳ ಬಲ ಜಾಸ್ತಿ ಆಯಿತು ಅಂತ ಕೈ ಎತ್ತಿ ಕೇಕೆ ಹಾಕಿದ್ದವು. ಅದಕ್ಕೆ ಭಗ ಅಂತನವನು ಹೋಗಿ ಅಶ್ವಿನಿ ದೇವತೆಗಳ ಕೈ ಮುರಿದ. ಇನ್ನು ಭೂಷಣ ದೇವತೆಗಳು ಅಂತ ಒಬ್ಬರಿದ್ದಾರೆ. ಅವರೆಲ್ಲ ಹಲ್ಲು ಕೆರೆದು ನಕ್ಕಿದ್ರಂತೆ ರುದ್ರದೇವರ ಕಡೆಯವರು ಹೊಡೆದಾಗ. ಇವನು ಭಗ ಅಂತನ್ನುವ ರುದ್ರದೇವರ ಕಡೆಯವನು ಆ ಭೂಷಣ ದೇವತೆಗಳ ಹಲ್ಲು ಉದುರಿಸಿದ್ದಂತೆ. ಇಷ್ಟೆಲ್ಲ ಆಗಿತ್ತು ಕಥೆ. ಅದಕ್ಕೆ ಬ್ರಹ್ಮದೇವರು ಬಂದ ಮೇಲೆ ಎಲ್ರಿಗೂ ಸರಿ ಮಾಡ್ಬೇಕಾರೆ ಈ ಅವ್ಯವಸ್ಥೆಗಳನ್ನು. ಅದಕ್ಕೆ ಹೊರ ಕೊಟ್ಟರಂತೆ, ರುದ್ರ ನಿನಗೆ ಯಜ್ಞದಲ್ಲೇ ಆಹುತಿ ಕೊಡಲಾರ್ದೇ ರುದ್ರದೇವರು ಇಷ್ಟು ಕೆಲಸ ಮಾಡಿದ್ದಾನೆ, ಇವನು ಯಜ್ಞ ಮಾಡಿದಾನಲ್ಲ. ಆದ್ದರಿಂದ ಏಷತೆಯ ರುದ್ರ ಭಾಗವಸ್ತು ಯದುಚ್ಛಿಷ್ಟೋ ಅಧ್ವರಸ್ಯ ವೈ. ಇನ್ನು ಯಾರೇ ಯಜ್ಞ ಮಾಡಲಿ ಯಜ್ಞದಲ್ಲಿ ಉಳಿದ ಪದಾರ್ಥ ಎಲ್ಲ ರುದ್ರದೇವರಿಗೆ ಸಂಬಂಧಪಟ್ಟಿದ್ದು ಅಂತ ವರ ಕೊಟ್ಟರು. ರುದ್ರದೇವರಿಗೆ ಸಂಬಂಧಪಟ್ಟಿದ್ದು. ಅದಕ್ಕೆ ವ್ಯಾಖ್ಯಾನಕಾರರು ಇದಕ್ಕೊಂದು ನಿರ್ಣಯ ಮಾಡ್ತಾರೆ. ಎಲ್ಲ ಯಜ್ಞದಲ್ಲೂ ಉಳಿದಿದ್ದು ರುದ್ರದೇವರಿಗೆ ಸಂಬಂಧಪಟ್ಟಿದ್ದಾರೆ. ತುಪ್ಪ ಉಳಿತದೆ, ಅಕ್ಕಿ ಉಳಿತದೆ, ಉಪಯೋಗ ಮಾಡಿದ್ದಲ್ಲ, ಅದೆಲ್ಲ ಯಾರಿಗೆ? ರುದ್ರದೇವರಿಗೆ. ಅದಕ್ಕೆ ನಿರ್ಣಯ ಏನು ಅಂತಂದರೆ, ಯಾಗದಲ್ಲಿ ಎರಡು ರೀತಿ. ಒಂದು ಬರೀ ಯಾಗ, ಇನ್ನೊಂದು ಸತ್ರಯಾಗ ಅಂತ. ಬರೀ ಯಾಗ ಅಂತಂದರೆ ಒಬ್ಬನೇ ಯಜಮಾನ ಖರ್ಚು ಮಾಡ್ತಕ್ಕಂತಹ ಯಾಗವನ್ನು ಯಾಗ ಅಂತ ಕರೀತಾರೆ. ಯಜ್ಞವನ್ನು ನೂರಾರು ಜನಗಳ ಕಡೆ ಕಾರ್ಯಕ್ಷಮ ಮಾಡಿ ಸಾಮೂಹಿಕ ಸತ್ಯನಾರಾಯಣ ಪೂಜೆ, ಸಾಮೂಹಿಕ ಗಣಹೋಮ ಅಂತ ಮಾಡ್ತಾರೆ. ಅದು ಸತ್ರಯಾಗ. ಸತ್ರಯಾಗದಲ್ಲಿ ಉಳಿದಿದ್ದು ರುದ್ರದೇವರಿಗೆ ಸಂಬಂಧಪಟ್ಟಿದ್ದೇ ಹೊರತು ಬರೀ ಯಜ್ಞದಲ್ಲಿ ಉಳಿದಿದ್ದು ಅದು ಪುರೋಹಿತರಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿ. ಯಾಗದಲ್ಲಿ ಉಳಿದಿದ್ದು ಮಾಡಿಸಿದ ಪುರೋಹಿತರಿಗೆ ಸಂಬಂಧಪಟ್ಟಿದ್ದು, ಸತ್ರಯಾಗದಲ್ಲಿ ಉಳಿದಿರತಕ್ಕಂಥದ್ದು ರುದ್ರದೇವರಿಗೆ ಸಂಬಂಧಪಟ್ಟಿದ್ದು ಅಂತ ಇಷ್ಟು ವ್ಯವಸ್ಥೆಯನ್ನು ಬ್ರಹ್ಮದೇವರ ಆ ವರವನ್ನು ಹೀಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ವ್ಯಾಖ್ಯಾನಕಾರರು ಹೇಳ್ತಾರೆ. ಬ್ರಾಹ್ಮಣನ ಜೀವನ ಏನು, ಅದಕ್ಕೋಸ್ಕರ ವ್ಯಾಖ್ಯಾನಕಾರರು ಹೀಗೆ ಹೇಳಿದರು. ಆಮೇಲೆ ಅಶ್ವಿನಿ ದೇವತೆಗಳ ಕೈ ತಿರುಗಿತು, ಭೂಷಣ ದೇವತೆಗಳ ಹಲ್ಲು ಮುರಿದಿತ್ತು. ಅದಕ್ಕೆ ಹೇಳಿದರು, ಭೂಷಣ ದೇವತೆಗಳೇ, ನಿಮಗಿನ ಮೇಲೆ ಯಜ್ಞದಲ್ಲಿ ಆಹುತಿ ಕೊಡೋದು ಅಂತಾಗಿದ್ದರೆ ಪುರೋಡಾಶ ಅಂತ ಒಂದು ಕೊಡ್ಲಿ. ಪುರೋಡಾಶ ಅಂತಂದರೆ ಅಕ್ಕಿ ಹಿಟ್ಟಿನಿಂದ ಗಂಜಿ ಮಾಡಿದಾಗ ಮಾಡಿರ್ತಾರೆ. ಈ ಮಕ್ಕಳಿಗೆಲ್ಲ ಅಮ್ಮದಾಗ ಗ್ರಾಮದೇವತೆ ದೇವಸ್ಥಾನಕ್ಕೆ ಹಾಕ್ಲಿಕ್ಕೆ ಒಂದು ಗಂಜಿ ಮಾಡ್ತಾರೆ ಹಿಟ್ಟಿನಿಂದ, ಅದನ್ನು ಪುರೋಡಾಶ ಅಂತ ಕರೀತಾರೆ. ಆ ಪುರೋಡಾಶ ನಿಮಗೆ ಹಲ್ಲಿಲ್ಲ ಆದ್ದರಿಂದ ನಿಮಗೆ ಯಾರು ನೈವೇದ್ಯ ಯಜ್ಞದಲ್ಲಿ ಆಹುತಿ ಹಾಕೋದಾದರೂ ಭೂಷಣ ದೇವತೆಗಳಿಗೆ ಪುರೋಡಾಶವನ್ನು ಕೊಡ್ಲಿ. ನಿಮಗೆ ಕೈ ಇದೆ, ಅಶ್ವಿನಿ ದೇವತೆಗಳ ಕೈ ಇಲ್ಲ. ಆದ್ದರಿಂದ ಅವರಿಗೆ ಕೊಟ್ಟಿರತಕ್ಕಂತಹ ಆಹುತಿಯನ್ನು ನೀವು ಅವರ ಬಾಯಲ್ಲಿ ಇಡಬೇಕು. ನಿಮ್ಮ ಕೈಗಳಿಂದ ಅವರು ನೀವು ತಿನ್ನಿಸ್ಬೇಕು. ಅವರ ಕೈ ಇಲ್ಲ, ಅವ್ರಿಗೆ ಕೊಟ್ಟಿರ್ತಕ್ಕಂತಹ ಪುರೋಡಾಶವನ್ನು ನಿಮಗೆ ಅವ್ರು ಕೊಡ್ತಾರೆ ಅಂತ ಇಷ್ಟು ಪರಸ್ಪರವಾಗಿ ವ್ಯತ್ಯಾಸ ಮಾಡಿದ್ರು ಬ್ರಹ್ಮದೇವರು. ಈ ಮಂತ್ರ ದೇವಸತ್ವ ಅಂತನ್ನುವ ಮಂತ್ರ ಎಷ್ಟು ವಿಶೇಷವಾದ ಮಂತ್ರ ಅಂದರೆ, ಯಾವುದೇ ಪೂಜೆ ಆಗಲಿ, ಯಾವುದೇ ಯಜ್ಞ ಆಗಲಿ, ಆ ಕಾಲಕ್ಕೆ ಬೇಕಾದ ಮಂತ್ರ ನೆನಪಾಗಲಿಲ್ಲ ಅಂತಂದರೆ ಈ ಮಂತ್ರವನ್ನು ಉಚ್ಚಾರ ಮಾಡ್ಬೋದು ಅಂತ ಹೇಳ್ತಾರೆ ಯಾಕೆಂತಾರೆ. ಈ ಮಂತ್ರ ಹೇಳಿ ಆ ಪೂರ್ಣಾವತಿ ಮಂತ್ರ ನೆನಪಾಗಲಿಲ್ಲ ಅಂದರೆ ಈ ಮಂತ್ರ ಹೇಳಿ ಪೂರ್ಣಾವತಿ ಹಾಕಲಿ ಅಂತ ಹೇಳ್ತಾರೆ. ಅದಕ್ಕೆ ಇದು ಹೇಗೆ ಸಮ ಆಗ್ತದೆ ಅಂತ ಕೇಳಿದರೆ ಎಷ್ಟು ವ್ಯಾಖ್ಯಾನದ ವಿಚಾರಗಳಿದೆ ಈ ಸಂದರ್ಭದಲ್ಲಿ ಅಂತಂದರೆ, ಕಾಮನ್ ಒಂದು ಲಾಜಿಕ್ ಹೇಳ್ತಾರೆ. ದೇವರು ಮನುಷ್ಯರು ಯಜ್ಞವನ್ನು ಮಾಡಬೇಕು ಅಂತ ಯಾಕೆ ವಿಧಾನ ಮಾಡಿದ? ಸಹಯಜ್ಞ ಪ್ರಜಾ ಸೃಷ್ಟ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯತ್ವಂ ಯೇಷವೋ ಅಸ್ತುಷ್ಟ ಕಾಮದುಕ. ನೀವು ಯಜ್ಞ ಅನುಷ್ಠಾನ ಮಾಡಿರಿ, ಯಾವ ದೇವತೆಗಳನ್ನು ಯಜ್ಞದಲ್ಲಿ ಆರಾಧನೆ ಮಾಡಿರ್ತಾರೋ ಅವರು ನಿಮಗೆ ಬೇಕಾಗಿದ್ದನ್ನು ಕೊಡಲಿ. ಅವ್ರಿಗೆ ಬೇಕಾಗಿದ್ದ ಆಹುತಿಗಳನ್ನು ನೀವು ಕೊಟ್ಟರೆ ನಿಮಗೆ ಬೇಕಾಗಿದ್ದ ಸಂಪತ್ತನ್ನು ಅವ್ರು ಕೊಡಲಿ. ಅಂದರೆ ಏನು? ಪರಸ್ಪರ ಕಮ್ಯುನಿಕೇಷನ್ ಮಾಡಿಟ್ಟ ಯಜ್ಞ ಅಂತನ್ನುವ ರೂಪದಲ್ಲಿ. ಈ ದೇವಸತ್ವ ಅಂತನ್ನುವ ಮಂತ್ರ ಏನು ಕಥೆ ಹೇಳ್ತಾ ಇದೆ? ಅಶ್ವಿನಿ ದೇವತೆಗಳು ಕೊಟ್ಟ ಪುರೋಡಾಶವನ್ನು ಭೂಷಣ ದೇವತೆಗಳಿಗೆ ಕೊಡ್ತಾರೆ. ಭೂಷಣ ದೇವತೆಗಳಿಗೆ ಕೊಟ್ಟ ಆಹುತಿಯನ್ನು, ಆ ಹವಿಸ್ಸನ್ನು ಅಶ್ವಿನಿ ದೇವತೆಗಳಿಗೆ ತಿಳಿಸ್ತಾರೆ. ಅಂದರೆ ಪರಸ್ಪರ ಸಹಕಾರ ಅಲ್ವೇ? ಹೀಗೆ ಯಜ್ಞದಲ್ಲಿ ಯಾವ ಮಂತ್ರವೂ ಕೂಡ ನಮಗೆ ನೆನಪಾಗಲಿಲ್ಲ ಅಂತಂದರೆ ಈ ಒಂದು ಮಂತ್ರವನ್ನು ಹೇಳಿದರೆ
ನಾವು ಯಜ್ಞ ಮಾಡಿದ ಮೇನ್ ಕಾನ್ಸೆಪ್ಟ್ ಏನು, ದೇವತೆಗಳಿಗೆ ನಾವು ಕೊಡ್ತಾ ಇದ್ದೀವಿ, ಅವರು ನಮಗೆ ಕೊಡಲಿ ಅನ್ನೋದೇ ಕಾನ್ಸೆಪ್ಟ್. ಈ ಕಥೆನೇ ಈ ಮಂತ್ರದಲ್ಲಿರೋದ್ರಿಂದ ಈ ಮಂತ್ರವನ್ನು ಎಲ್ಲಿ ಬೇಕಾದಲ್ಲೂ ಉಚ್ಚಾರ ಮಾಡ್ಬೋದು ಅಂತ ಹೇಳ್ತಾರೆ. ಶ್ರಾದ್ದಾದಿ ಕರ್ಮಗಳಲ್ಲೆಲ್ಲ ಯಜ್ಞ ಕರ್ಮಗಳಲ್ಲಿ ಈ ಮಂತ್ರವನ್ನು ಉಪದೇಶ ಮಾಡಬಹುದು, ಈ ಮಂತ್ರವನ್ನು ಉಚ್ಚಾರ ಮಾಡಬಹುದು ಅಂತ. ಅಂತಹ ಪ್ರಸಿದ್ಧವಾದ ಮಂತ್ರ ಇದು ಅಂತ ಹೇಳಿ ಇಷ್ಟೆಲ್ಲ ವರವನ್ನು ಕೊಟ್ಟರು. ಆಮೇಲೆ ಯಜ್ಞ ಪೂರ್ಣ ಆಯಿತು. ಯಜ್ಞ ಪೂರ್ಣ ಆಗೋ ಟೈಮಲ್ಲಿ ಆ ದಕ್ಷ ಪ್ರಜಾಪತಿಗೆ ನಂದೀಶ್ವರ ಶಾಪ ಕೊಟ್ಟಿದ್ದಂತೆ, ನಿನಗೆ ಮೇಕೆ ಮುಖ ಬರಲಿ ಅಂತ. ದಕ್ಷೋ ಬಸ್ತಮುಖೋ ಭವತ್, ಮೇಕೆ ಮುಖ ಬರಲಿ ಅಂತ. ಮೇಕೆ ಮುಖ ಬರಲಿ ಅಂತಂದಾಗ ಶಾಪ ಕೊಟ್ಟಿದ್ದ, ಅದಕ್ಕೋಸ್ಕರ ಒಂದು ಮೇಕೆ ಮುಖವನ್ನು ತನ್ನ ದಕ್ಷ ಪ್ರಜಾಪತಿಗೆ ತೊಡಸಿದ ಮೇಲೆ ಅವನ ಕೆಟ್ಟ ಬುದ್ಧಿಯೆಲ್ಲ ನಾಶ ಆಯಿತು. ರುದ್ರದೇವರನ್ನು ಸ್ತೋತ್ರ ಮಾಡಿದ. ಭೂಯಾನ್ ಅನುಗ್ರಹ ಭವತಾ ಕೃತೋಮೆ, ಎಂಥ ದೊಡ್ಡ ಅನುಗ್ರಹ ಮಾಡಿದ್ರು ನನ್ನ ಮೇಲೆ. ನೀವು ನನ್ನ ತಲೆ ಕಡಿಲಿಲ್ಲ ಅಂದರೆ ನನ್ನ ದಾರಿಯಲ್ಲಿ ಹೋಗ್ತಿತ್ತು ಗೊತ್ತಿಲ್ಲ, ದ್ವೇಷದ ದಾರಿ. ತಲೆ ಕಡಿದು ನನ್ನ ಮನಸ್ಸನ್ನು ಶುದ್ಧಿ ಮಾಡಿ, ಬುದ್ಧಿ ಶುದ್ಧಿ ಮಾಡಿ ಮಹದನುಗ್ರಹ ಮಾಡಿದ ರುದ್ರದೇವರೇ ಅಂತ ಸ್ತೋತ್ರ ಮಾಡಿದ ರುದ್ರದೇವರನ್ನ. ಆಮೇಲೆ ಅವನು ಮಾಡಿದ ವೈದಿಕ ಮಂತ್ರಗಳೇ ಭಾಗವತದಲ್ಲಿ ಶ್ಲೋಕದ ರೂಪದಲ್ಲಿದೆ ಸ್ತೋತ್ರ. ಇದರ ಎಲ್ಲ ಮೂಲ ಸ್ತೋತ್ರ ಯಾವುದು ಅಂತಂದರೆ ಚಮಕ ಪ್ರಶ್ನ ಅಂತ ರುದ್ರದೇವರ ಸ್ತೋತ್ರ. ಅದನ್ನು ದಕ್ಷ ಪ್ರಜಾಪತಿ ಮಾಡಿದ. ಶಿವಶ್ಚಮೆ ಭವಶ್ಚಮೆ ಎಂತಾಚಮೆ ನಿಯಂತಾಚಮೆ, ಇದನ್ನೆಲ್ಲ ಚಮಕ ಪ್ರಶ್ನ ಅಂತ ಹೇಳ್ತಾರೆ ರುದ್ರ ಪ್ರಶ್ನದಲ್ಲಿ. ಇದೆಲ್ಲ ಏನು ಅಂತ ಈ ಹೊಳೆಹೊನ್ನೂರಿನಲ್ಲಿ ಸತ್ಯಧರ್ಮ ತೀರ್ಥರ ವೃಂದಾವನ ಇದೆ. ಸತ್ಯಧರ್ಮ ಉತ್ತರಾದಿಮಠ ಪರಂಪರೆಯಲ್ಲಿ ಬಂದವರು ಅವರೆಲ್ಲ ವ್ಯಾಖ್ಯಾನ ಮಾಡಲಿ ಹೇಳುವಾಗ ಚಮಕ ಪ್ರಶ್ನಾನ ದಕ್ಷಸ್ತುತತ್ವ ಅಂತ ಹೇಳ್ತಾರೆ. ಚಮಕ ಪ್ರಶ್ನ ಅಂತಂದರೆ ದಕ್ಷ ಪ್ರಜಾಪತಿಗೆ ಮೇಕೆಯ ಮುಖ ಬಂದ ಮೇಲೆ ಅವನು ಸ್ತೋತ್ರ ಮಾಡಿದ ವೇದ ಮಂತ್ರಗಳಿದು ಅಂತ ಹೇಳ್ತಾರೆ. ಅದು ಹೇಗೆ ಗೊತ್ತಾಗ್ತದೆ ನಮಗೆ? ರುದ್ರದೇವರ ಒಂದೊಂದು ಹೆಸರಿನ ಪಕ್ಕದಲ್ಲಿ ಮೇ 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 ಅಂತ ಅನ್ನೋದು ಸೇರಿ. ಮೇಕೆ ಹೇಗೆ ಕೂಗುತ್ತೆ? ಮೇ ಅಂತಲೇ ಕೂಗೋದಲ್ಲ. ಶಿವಶ್ಚಮೆ ಭವಶ್ಚಮೆ ಎಂತಾಚಮೆ ನಿಯಂತಾಚಮೆ ಎಲ್ಲ ಹೆಸರಿನ ಪಕ್ಕದಲ್ಲೂ ಮೇ 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 ಅಂತ ಸೇರಿದ್ದರಿಂದ ಇದು ದಕ್ಷ ಪ್ರಜಾಪತಿಗೆ ಮೇಕೆಯ ಮುಖ ಬಂದ ಮೇಲೆ ಸ್ತೋತ್ರ ಮಾಡಿದ ವೇದ ಮಂತ್ರಗಳು ಅಂತ ಆ ಸತ್ಯಧರ್ಮ ತೀರ್ಥರು ಇದರ ವ್ಯಾಖ್ಯಾನವನ್ನು ಹೇಳ್ತಾರೆ. ಇಷ್ಟಾದ ಮೇಲೆ ರುದ್ರದೇವರು ಅನುಗ್ರಹ ಮಾಡಿದರು. ದಕ್ಷ ಪ್ರಜಾಪತಿ ಅನೇಕ ಕಾಲಗಳ ಕಾಲ ಅದೇ ಮುಖದಂತೆ ಇದ್ದಂತೆ. ಆಮೇಲೆ ಅವನಿಗೆ ಆ ಮೇಕೆ ಮುಖವನ್ನು ಹೊಡ್ಕೊಂಡು ಅಡ್ಡಾಡೋದು ಬೇಜಾರು ಅನ್ನಿಸ್ತು. ಆ ದೇಹ ತ್ಯಾಗ ಮಾಡಿ ಮತ್ತೊಮ್ಮೆ ಬ್ರಹ್ಮದೇವರ ದೇಹದಿಂದಲೇ ಹುಟ್ಟಿ ಸುಂದರವಾದ ಮುಖದಿಂದ ದಕ್ಷ ಪ್ರಜಾಪತಿ ಅವನ ಜೀವನವನ್ನು ಮಾಡಿದ. ಈ ಕಡೆ ಸತೀದೇವಿಯನ್ನು ಹೋದ್ರು. ಇದಕ್ಕೆಲ್ಲ ಒಂದು ಪುರಾಣಾಂತರದ ಕಥೆ ಹೇಳ್ತಾರೆ. ಸತೀದೇವಿ ಅಂದರೆ ಸಾಮಾನ್ಯವಾಗಿ ಅವಳು ಪಾರ್ವತಿ ದೇವಿದೆ ಒಂದು ಅವತಾರ ಸತೀದೇವಿ. ಇವಳಿಗೆ ಯಾಕೆ ಈಗ ದುರ್ಮರಣ ಆಯಿತು ಅಂತ ಕೇಳ್ತಾರೆ. ಇಷ್ಟು ದುರ್ಮರಣ ಆಗ್ತದೆ ಯಜ್ಞ ಮಂಟಪದಲ್ಲಿ ಯಾಕಾಯಿತು ಅಂತಂದರೆ, ಯಾವುದೋ ಒಂದು ಕಲ್ಪದಲ್ಲಿ ಸೀತೆಯನ್ನು ಅಪಹಾರ ಮಾಡ್ಕೊಂಡು ಹೋದ್ನಲ್ಲ ರಾವಣ. ಆವಾಗ ಪಾರ್ವತಿ ದೇವಿ ರುದ್ರದೇವರಿಗೆ ಹೇಳಿದ್ದಂತೆ, ಭೂಮಿಯ ಸಂಪರ್ಕ ಆದಾಗ ದೇವರು ಕೂಡ ತನ್ನನ್ನು ತಾನು ಮರಿತಾನೆ, ತಾನು ಯಾರು ಅನ್ನೋದನ್ನು ಮರೆತಿದ್ದಾನೆ. ಸೀತಾದೇವಿಯನ್ನು ಎಷ್ಟು ಹಚ್ಚಿಕೊಂಡು ಒದ್ದಾಡ್ತಾ ಇದ್ದಾನೆ ನೋಡಿ ರಾಮ ಅಂತಂದ್ರೆ. ಸೀತೆಯನ್ನು ಕಳ್ಕೊಂಡು ಎಷ್ಟು ಒದ್ದಾಡ್ತಾ ಇದ್ದಾನೆ. ರುದ್ರದೇವರು ಹೇಳಿದರು, ಮಹಾಪರಾಧ ಮಾಡ್ತಾ ಇದ್ದೀನಿ, ಮಾತಾಡಬೇಡ ಅಂತ ಶಬ್ದ. ಲಕ್ಷ್ಮೀನಾರಾಯಣರು ಅಂತಂದರೆ ಸೀತಾರಾಮರೇ, ಅವರು ಬೇರೆ ಆಗಿದ್ದಾರೆ ಅಂತ ನಾವು ಅನ್ಕೊಳ್ಳೋದೇ ಮಹಾಪಾಪ, ಅನ್ಕೋಬೇಡ ಅದನ್ನು ಅಂತ ಹೇಳಿದ್ರು. ಪಾರ್ವತಿ ದೇವಿಗೆ ಏನು ಪ್ರಾರಂಭ ಇತ್ತೋ ಗೊತ್ತಿಲ್ಲ. ರುದ್ರದೇವರಿಗೆ ಚಾಲೆಂಜ್ ಮಾಡಿದ್ದೀನಿ, ರಾಮ ಸೀತೆಯನ್ನು ಕಳ್ಕೊಂಡಿದ್ದಾನೆ ಅಂತ ನಾನು ನಿಮಗೆ ಪ್ರೂವ್ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ರು. ಹೌದು, ನೀನು ಹಣೆ ಬಾರ ಅಂತ ಬಿಟ್ಟರು. ಪಾರ್ವತಿ ದೇವಿ ಸೀತಾದೇವಿ ವೇಷ ಹಾಕ್ಕೊಂಡು ರಾಮನ ಎದುರುಗಡೆ ಬಂದು ನಿಂತಂತೆ. ಅವನಿಗೆ ಯಾರು ಬಂದಿದ್ದಾರೆ ಅಂತ ಗೊತ್ತಾಗಲ್ಲ. ರಾಮನಿಗೆ ಕೇಳಿದ್ದಾನೆ ಸೀದಾ, ಮುಖಂಡನ ಜೊತೆ ಸಂಸಾರ ಹೇಗೆ ನಡೀತಾ ಇದೆ ಅಂತ ಕೇಳಿದ್ರು ರಾಮ. ಅವಾಗ ಇವಳಿಗೆ ನಾಚಿಕೆ ಆಯಿತು, ಹೊರಟಿದ್ದು. ರಾಮದೇವರು ಕರೆದು ಹೇಳಿದ್ರಂತೆ, ನನಗೆ ತಮಾಷೆ ಮಾಡಿದೆ ಅಂತ ಬೇಜಾರಿನಿಂದ ನಾನು ನಿನಗೆ ಶಾಪ ಕೊಡ್ತಾ ಇಲ್ಲ. ಲಕ್ಷ್ಮೀನಾರಾಯಣರು ಬೇರೆ ಆಗಿದ್ದಾರೆ ಅಂತ ತಿಳ್ಕೊಂಡು ಮಹಾಪಾಪ ಮಾಡಿದೆ. ಆದ್ದರಿಂದ ಶಾಪ ನಿನಗೆ, ನಿನಗೂ ಕೂಡ ನಿನ್ನ ಗಂಡನ ಜೊತೆಗೆ ವಿಯೋಗ ಬರಲಿ ಅಂತ ಶಾಪ ಕೊಟ್ಟಿದ್ರು. ಆ ಶಾಪವೇ ಸತೀದೇವಿಯಾಗಿ ಅವಳ ಆ ಶಾಪವನ್ನು ಅನುಷ್ಠಾನ ಮಾಡ್ತಾಳೆ. ಪ್ರತಿ ಕಲ್ಪದಲ್ಲಿಯೂ ಕೂಡ ಈ ಕಥೆ ನಡೀತದೆ ಅಂತ ಪುರಾಣದ ಕಥೆ ಇದು. ಬೇರೆ ಪುರಾಣದ ಕಥೆ ಈ ಸಂದರ್ಭದಲ್ಲಿ ಸೇರಿಸ್ತಾರೆ. ಆಮೇಲೆ ರುದ್ರದೇವರು ಹಿಮಾಲಯನ ಮಗಳಾಗಿ ಪಾರ್ವತಿ ದೇವಿಯಾಗಿ ಹುಟ್ಟಿ, ಮೀನೆಯ ಮಗಳಾಗಿ ಹುಟ್ಟಿ
ರುದ್ರದೇವರ ತಪಸ್ಸನ್ನು ಮಾಡಿ ರುದ್ರದೇವರನ್ನು ಒಲಿಸಿಕೊಂಡು ಮತ್ತೆ ಪಾರ್ವತಿ ಶಿವ ಅಂತಾಗಿ ಇಬ್ಬರು ಕೂಡ ಜಗತ್ತಿನ ಕಲ್ಯಾಣವನ್ನು ಮಾಡಲಿಕ್ಕೆ ಅನುಗ್ರಹ ಮಾಡಲಿಕ್ಕೆ ದೇವತೆಗಳಾದರು. ಆಮೇಲೆ ಸ್ಕಂದನ ಉತ್ಪತ್ತಿಯ ಕಥೆಯನ್ನು ಹೇಳಿದ್ದಾರೆ. ಸ್ಕಂದ ಅಂದರೆ ಸುಬ್ರಹ್ಮಣ್ಯ, 6 ಮುಖ. ಈ ಪಾರ್ವತಿ ದೇವಿ ರುದ್ರದೇವರು ಯಾವಾಗ ಸಂಪರ್ಕ ಮಾಡಿದರೂ ಕೂಡ ಅಗ್ನಿದೇವರು ಪಾರಿವಾಳದ ರೂಪದಲ್ಲಿ ಹೋಗಿ ವಿಘ್ನ ಮಾಡೋರು. ಅದನ್ನು ನೋಡ್ತಾ ಕೊಡೋರು. ಪಾರ್ವತಿ ದೇವಿಗೆ ಸ್ವಲ್ಪ ಇರಿಸುಮುರುಸಾಗೋದು. ಕಡೆಗೆ ಒಂದಿನ ರುದ್ರದೇವರಿಗೆ ಹೇಳಿದ್ರು. ಅಷ್ಟರೊಳಗಡೆ ರುದ್ರದೇವರ ವೀರ್ಯ ಕೆಳಗಡೆ ಬಿದ್ದುಬಿಟ್ಟಿತ್ತು. ಅದನ್ನೊಂದು ಅಶ್ವತ್ಥ ಪತ್ರದ ಎಲೆಯಲ್ಲಿ ಹಾಕಿ ಅಗ್ನಿದೇವರ ಕೈಯಲ್ಲಿ ಕೊಟ್ಟರು. ಇದನ್ನು ನನ್ನ ವೀರ್ಯ ಹಾಳು ಮಾಡೋ ಹಾಗಿಲ್ಲ, ವ್ಯರ್ಥವಾಗಿ ಬಿಡೋ ಹಾಗಿಲ್ಲ, ಏನು ಮಾಡ್ತೀವೋ ನನಗೆ ಗೊತ್ತಿಲ್ಲ, ತೊಗೊಂಡು ಹೋಗಿದ್ದಾನೆ ಅಂತ ಹೇಳಿದ್ರು. ಅವನೇನು ಮಾಡ್ತಾನೆ, ಅಗ್ನಿದೇವರು ರುದ್ರದೇವರು ವೀರ್ಯ ಇಟ್ಟು ಅದಕ್ಕೋಸ್ಕರ ತಂದು ಅದನ್ನು ಗಂಗಾ ನದಿಯಲ್ಲಿ ಹಾಕಿದ. ಆ ರುದ್ರದೇವರ ವೀರ್ಯ ತಡ್ಕೊಳ್ಳೋ ಅಷ್ಟು ಶಕ್ತಿ, ಉಗ್ರತೆ ಗಂಗಾ ನದಿಗಿಲ್ಲ. ಅವಳು ಅದನ್ನು ಹಂಗೆ ಹರಿಸ್ಕೊಂಡು ಒಂದು ಪರ್ವತದ ಜಾಗದಲ್ಲಿ, ಒಂದು ನದಿ ಜಾಗದ ದಡದಲ್ಲಿ ಬಿಟ್ಟುಬಿಟ್ಲದು. ಭೂಮಿಯ ಸಂಪರ್ಕ ಆದಾಗ, ಗಂಗಾ ನದಿಯ ಭೂಮಿ ಸಂಪರ್ಕ ಆದಾಗ ಆ ವೀರ್ಯ ಒಂದು ದೊಡ್ಡ ಪರ್ವತದಲ್ಲಿ ಆಯಿತು. ದೊಡ್ಡ ಪರ್ವತವೇ ಆಯಿತು. ಶ್ವೇತ ಪರ್ವತ ಅಂತ ಅದಕ್ಕೆ ಹೆಸರು, ಬಿಳಿ ಬಣ್ಣದ ಪರ್ವತ ಅಂತ. ಅದರ ಮೇಲ್ಗಡೆ ಪ್ರವಾಹ ಜಾಸ್ತಿಯಾಗಿ ಇನ್ನೊಂದು ಅಂಶ ವೀರ್ಯ ಬಿದ್ದಾಗ ಅಲ್ಲಿ ಹುಟ್ಟಿದವನೇ ಈ ಸ್ಕಂದ, ಅಂದರೆ ಷಣ್ಮುಖ ಹುಟ್ಟಿದ್ದು. ಹಿಂಗೆ ಗುಡ್ಡ ಮರಗಳಲ್ಲಿ, ಕಾಡುಗಳಲ್ಲೆಲ್ಲ ಮಕ್ಕಳು ಹುಟ್ಟಿದ್ರೆ ಯಾರು ಹಾಲು ಕೊಡಿಸೋರು? ಅದಕ್ಕೆ 6 ಜನ ಕೃತಿಕಾದಿ ದೇವತೆಗಳು ಅಂತ ಏನಿದ್ದಾರೆ ಅವರೆಲ್ಲ ಬಂದರು. ನಾವು ಹಾಲು ಕೊಡಿಸ್ತೇವೆ ನಿಮಗೆ, ನೀನು ಹೆದರಬೇಡ ಅಂತ. ರುದ್ರದೇವ್ರ ಮಗ ನೀನು, ನಾವು ಹಾಲು ಕೊಡಿಸ್ತೀವಿ ಅಂತ ಬಂದರು. ಆವಾಗ ಸುಬ್ರಹ್ಮಣ್ಯ ಹೇಳಿದ್ದಂತೆ, ನನ್ನ ಒಬ್ಬನ ಹೊಟ್ಟೆ ತುಂಬಿಸ್ಲಿಕ್ಕೆ 6 ಮಂದಿ ಬಂದಿದ್ದರಲ್ಲಿ ನಾನು ಏನು ಕಡಿಮೆ ಆಗಿದೆ. 6 ಮುಖದಿಂದ 6 ಮಂದಿ ಹಾಲನ್ನು ಏಕಕಾಲದಲ್ಲಿ ಕುಡಿತೇನೆ ಅಂತ 6 ಮುಖ ತಗೊಂಡಂತೆ ಸುಬ್ರಹ್ಮಣ್ಯನಿಗೆ. ಅದಕ್ಕೋಸ್ಕರ 6 ಮುಖ ಅಂತ ಹೇಳಿ ಅದನ್ನು ಹೇಳ್ತಾರೆ. ಆಮೇಲೆ ಗಂಡ ಹೆಂಡತಿಯ ಸಂಪರ್ಕದಿಂದ ಹುಟ್ಟಿರ್ತಕ್ಕಂಥ ಇನ್ನೊಂದು ಮಗು ಅಂತಂದರೆ ಗಣಪತಿ ಅಂತ ಹೇಳ್ತಾರೆ. ಆದ್ದರಿಂದನೇ ಅವನಿಗೆ ಸ್ಕಂದಾಗ್ರಜಾಜನ್ಮ ಅಂತಂದರೆ ಸುಬ್ರಹ್ಮಣ್ಯನ ಅಣ್ಣ ಅಂತ ಅರ್ಥ ಅಲ್ಲ ಗಣಪತಿಗೆ. ಸುಬ್ರಹ್ಮಣ್ಯನು ಯಾರಿಗೆ ಅಣ್ಣನೋ ಅಂಥವನು ಸ್ಕಂದಾಗ್ರಜ ಅಂತ. ಗಣಪತಿ ಆಮೇಲೆ ಹುಟ್ಟಿರ್ತದೆ ತಮ್ಮ, ಮೊದಲಿಗೆ ಸುಬ್ರಹ್ಮಣ್ಯ ಅಂತ ಅನ್ನೋದನ್ನು ಈ ಕಥೆಯ ಮೂಲಕ ತಿಳ್ಕೊಳ್ಬೋದು. ಇಷ್ಟು ಕಥೆಯನ್ನು, ದಕ್ಷ ಪ್ರಜಾಪತಿಯ ಕಥೆಯನ್ನು, ರುದ್ರದೇವರ ಪರಿವಾರದ ಕಥೆಯನ್ನು ಇಷ್ಟನ್ನೆಲ್ಲ ಹೇಳಿದ್ದಾರೆ. ಆಮೇಲೆ ಧ್ರುವರಾಜರ ಕಥೆ. ಇದು ದಕ್ಷ ಪ್ರಜಾಪತಿಯ ಹೆಣ್ಣುಮಕ್ಕಳ ಕಥೆ ಆಯಿತು. ಆಕೂತಿ, ದೇವಹೂತಿ, ಪ್ರಸೂತಿ ಅಂತ ಇಷ್ಟೆಲ್ಲ ವಂಶ ವಿಸ್ತಾರವನ್ನು ಹೇಳಿಕೊಂಡು ಆಮೇಲೆ ಉತ್ತಾನಪಾದ ಮತ್ತು ಪ್ರಿಯವ್ರತ ಅಂತ 2 ಗಂಡಸು ಮಕ್ಕಳ ಕಥೆಯನ್ನು ಹೇಳ್ತಾರೆ. ಅದನ್ನೆಲ್ಲ ನಾಳೆ ಇದನ್ನು ನೋಡೋಣ ಅಂತ ಹೇಳಿ ಅದನ್ನು ಕಥಾಭಾಗ ಶ್ರೀಕೃಷ್ಣ. ನಾಳೆ ಒಂಚೂರು ಲೇಟ್ ಆಗ್ಬೋದು. ಇವ್ರು ಫೋನ್ ಮಾಡಿ ಹೇಳ್ತೀನಿ, ಅವ್ರು ಹೇಳ್ತೇನೆ.